ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಸದ್ಗುರು ಸಮರ್ಥ ಜಗದಾದಿ ಜಗದ್ಗುರುಗಳಾದ ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಅದೇ ಅವರ ಶಿಷ್ಯ ಪರಂಪರೆಯಲ್ಲಿ ಶಾಸ್ತ್ರ ಶ್ರವಣ ಮಾಡಿ ನಿಮಗೆಲ್ಲ ಅಂದರೆ ಈ ನಾಡಿನಾದ್ಯಂತ ರಾಯಚೂರು ಉತ್ತರ ಕರ್ನಾಟಕಕ್ಕೆ ಜ್ಞಾನವನ್ನು ಪ್ರಸಾರ ಮಾಡಿದಂಥ ಸದ್ಗುರು ಬಸವಾನಂದರ ಅಡಿದಾವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಆ ಗುರು ಹೇಳಿಕೊಟ್ಟ ಹಾದಿಯಲ್ಲಿ ತಾವು ಅದನ್ನೇ ಮುಂದುವರಿಸುತ್ತಾ ಸತತವಾಗಿ ನಿತ್ಯ ನಿಜಗುಣ ಗುರುಗಳು ನಿಜಬೋಧೆಯನ್ನು ನೀಡುವಂಥ ನಿಜಗುಣ ಗುರುಗಳ ಪಾದಾರವಿಂದಕ್ಕೆ ಹಣೆಮಣಿದು, ಹಾಗೂ ಇಲ್ಲಿ ಈ ಮಠದ ಕ್ಷೇತ್ರಾಧಿಪತಿಗಳಾದ ಗುರುದ್ವಯರಿಗೂ, ರಾಮಣ್ಣ ಶರಣರಿಗೂ, ವೆಂಕಟೇಶ್ ಅವರಿಗೂ, ಮತ್ತು ಇಲ್ಲಿ ಶಾಸ್ತ್ರ ಶ್ರವಣ ಮಾಡಬಲ್ಲ ಎಲ್ಲ ಸೋದರ ಸೋದರಿಯರಿಗೆ ನನ್ನ ಅನಂತ ನಮಸ್ಕಾರಗಳು. ನಡೆದದ್ದು ಶಾಸ್ತ್ರ, ನೀತಿ, ಕ್ರಿಯಾಚರ್ಯ, ನಿಜಗುಣ ಸೇವೆಗಳು ಬರೆದಂಥದ್ದು. ಅದರಲ್ಲೀಗ 10ನೇ ಪದ ಇನ್ಮೇಲೆ ಇವತ್ತು ಮುಂದುವರಿಬೇಕು. 9ರವರೆಗೆ ಆಗಿದೆ. ಆದಷ್ಟು ಸ್ವಲ್ಪ ವಿಚಾರ ಮಾಡ್ತಾ ನಮಗೆ ತಿಳಿದಷ್ಟು, ನಮ್ಮ ಮತಿಗೆ ತೋಚಿದಷ್ಟು ವಿಚಾರ ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಒಬ್ಬರು ಶರಣರು ಹೇಳ್ತಾರ್ರಿ, ನೋಡು ಕನಕ ಕಾಮಿನಿ ಭೂಮಿಗಾಗಿ ಹೊಡೆದಾಡಿ ಕೆಟ್ಟಿತೀ ಜಗವೆಲ್ಲ. ಕನಕ ಕಾಮಿನಿ ಅಥವಾ ಕಾಂಚನ ಹೊಡೆದಾಡಿ ಕೆಟ್ಟಿತೀ ಜಗವೆಲ್ಲ. ಇದ ಕಂಡು ಕೇಳಿ ನೀನೇತಕ್ಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ. ಭಕ್ತನ ಶರಣರು ಪ್ರಶ್ನೆ ಮಾಡ್ತಾರೆ, ಇದನ್ನೆಲ್ಲ ಕಂಡು ಕೇಳಿ ನೀನು ಏತಕ್ಕೆ ಇಚ್ಛಿಸುವೆ, ಅದೆಲ್ಲ ನೀನು ಯಾಕೆ ಇಚ್ಛಿಸ್ತೀಯ? ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಇದನ್ನೆಲ್ಲ ಇಚ್ಛಾ ಮಾಡಿ. ಇದನ್ನು ಕಂಡು ಕೇಳಿ ನೀನೇತಕ್ಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ. ಹಗಲು ಕಂಡ ಕಮರಿಯ ಇರುಳು ಬೀಳುವರೆ. ಎಲೆ ಮರಳ ಮನವೇ. ಅದಕ್ಕೆ ಹಗಲ್ಗೆ ನೋಡಿರ್ತೇವೆ ನಾವು, ಬಾವಿ ಐತಿ ಇಲ್ಲಿ ಅಂಥೇಳಿ, ಹಾಳು ಬಾವಿ ಐತಿ ಅಂಥೇಳಿ. ಅದನ್ನು ನಾವು ರಾತ್ರಿ ಹೋಗಿ ಬಿದ್ದರೆ ತಪ್ಪಾಗೋದಿಲ್ಲ. ನೋಡಿರ್ತೇವೆ, ಎಲ್ಲ ಗೊತ್ತಿರ್ತದೆ. ರಾತ್ರಿ ಆದರೆ ಗೊತ್ತಿದ್ದಿರಲಿಲ್ಲ, ಹೋಗಿ ಬೀಳ್ಬೋದು ಏನೋ ದಾರಿ ಹೋಗುವಾಗ. ಹಗಲು ಕಂಡ ಬಾವಿಯನ್ನು ಅಂದರೆ ಪ್ರತ್ಯಕ್ಷ ಕಂಡು ಕೇಳಿ ಮತ್ತೆ ಮೋಹಿಪರೇ ಬಲ್ಲವರು ಅಂದಂಗೆ, ಹಗಲು ಕಂಡ ಕಮರಿಯ ಇರುಳು ಬೀಳುವರೆ ಎಲೆ ಮರಳೆ. ಇರುಳು ಅಂದ್ರೆ ರಾತ್ರಿ, ಹೋಗಿ ರಾತ್ರಿ ಬೀಳ್ತಾರೇನಪ್ಪ. ಕೆಡಬೇಡ ನಿನಗೊಂದು ಉಪಾಯವೇ ಹೇಳುವೆ. ಆ ರೀತಿ ಕೆಟ್ಟ ಹೋಗಕ್ಕೆ ಹೋಗ್ಬಿಡಪ್ಪ, ನಿನಗೊಂದು ಉಪಾಯ ಹೇಳ್ತಾನೆ ನಾನು. ಕೇಳು ಎಲೆ ಮಣವೇ, ಮರಳು ಮಣವೇ. ಜಗದ ಆಗು ಹೋಗುಗಳನ್ನು ಅರಿತು ಜಗದೀಶ ಅಖಂಡೇಶ್ವರನ ನೆರೆ ನಂಬಿದೆಯಾದೊಡೆ ನಿನಗೆ ಜನನ ಮರಣಗಳು ವಿರಹಿತವಾಗಿ ಪರಮಪದವು ದೊರಕೊಳ್ಳುವುದು ನೋಡ. ನಾನೊಂದು ನಿನಗೆ ಉಪಾಯ ಹೇಳ್ಕೊಡ್ತೇನಪ್ಪ. ಏನಂತಂದ್ರೆ, ಜಗದ ಆಗು ಹೋಗುಗಳನ್ನೆಲ್ಲವನ್ನು ಅರಿತುಕೊಂಡು ತಿಳ್ಕೊಂಡು ಜಗದೀಶ ಅಖಂಡೇಶ್ವರನನ್ನು ನೆರೆ ನಂಬಿದೆಯಾದರೆ, ನೆರೆ ಅಂದರೆ ಚೆನ್ನಾಗಿ ಭದ್ರವಾಗಿ ನೀನು ನಂಬಿದೆಯಾದರೆ ನಿನಗೆ ಜನನ ಮರಣಗಳಂದರೆ ಹುಟ್ಟು ಸಾವು ಇಲ್ಲ, ಭವರಹಿತನಾಗ್ತೀಯ ನೀನು. ವಿರಹಿತನಾಗಿ ನಿನಗೆ ಪರಮ ಪದವು, ಆ ಪವಿತ್ರವಾದ ಪದ ನಿನಗೆ ಸಿಗ್ತದ, ದೊರಕೊಳ್ಳುವುದು ನೋಡ ಅಂಥೇಳಿ ಅಖಂಡೇಶ್ವರರು ಈ ಒಂದು ವಚನದಲ್ಲಿ ಭಕ್ತನಾದಂಥವನಿಗೆ, ಶಿಷ್ಯನಾದಂಥವನಿಗೆ, ಸಾಧಕರಿಗೆ ಈ ರೀತಿ ವಚನದಲ್ಲಿ ಸಾರಿದರು. ಯಾವ ಸ್ಥಿರವಾದದ್ದಲ್ಲ. ಕನಕ, ಕಾಮಿನಿ, ಹೇಮ, ಭೂಮಿ ಇವಕ್ಕೆಲ್ಲ ಇದಕ್ಕೆ ಬಡದಾಡಿ ಕೆಟ್ಟು ಹೋಯ್ತು ಈ ಜಗ ಎಲ್ಲ. ಇದನ್ನು ಕಂಡು ಕೇಳಿ ನೀನೇತಕ್ಕೆ ಇಚ್ಛಿಸುವೆ. ಇದನ್ನು ನೋಡ್ತೀಯಾ, ಕೇಳಿದೀಯಾ, ಮತ್ತು ನೀ ಅದಕ್ಕೆ ಕೈ ಹಾಕ್ತೀಯ ಅಂದ್ರೆ ನೀನಂತ ದಡ್ಡ್ರು ಯಾರು ಇಲ್ಲ. ಅದರ ಸಲುವಾಗಿ ಹಾಗೆಲ್ಲ ಮಾಡಬೇಡ. ಒಂದು ಉಪಾಯ ಹೇಳ್ತೇನೆ. ಆ ಪರಮಾತ್ಮನಾದ ಜಗದೊಡೆಯನಾದ ಅಖಂಡೇಶ್ವರನನ್ನು ಸದಾ ನೀನು
ಅವಿರಳವಾಗಿ ಜ್ಞಾನಿಸಿದ್ದಾದರೆ ಪೂಜಿಸಿದ್ದಾದರೆ ನಿನಗೆ ಮುಕ್ತಿ ಅನ್ನೋದು ಸಿಗ್ತದ ಆಗ್ತದ ಅಂಥೇಳಿ ಇಲ್ಲೇ ವಚನಕಾರರು ಹೇಳಿದಂತೆ ಅದರ ಸಲುವಾಗಿ ನಮ್ಮ ಮನಸ್ಸು ಒಟ್ಟು ಹರಿದಾಡ್ದಂಗೆ ಮಾಡಪ್ಪ ಪರಮಾತ್ಮ. ಒಟ್ಟಿನ ಮೇಲೆ ಅಂತರ್ಮುಖಿಯಾಗಿ ಮಾಡು. ಹೊರಗೆ ಬಯಲಿಗೆ ನಮ್ಗೆ ಅದು ಬೇಕು ಇದು ಬೇಕು ಇದು ಬೇಕು ಅಂಥೇಳಿ ಅದಕ್ಕೆ ಮನಸ್ಸು ಇಚ್ಛಾ ಮಾಡಬೇಡ. ಪಂಚ ವಿಷಯಾದಿಗಳಿಂದ ನಾವು ಭಾಳ ಏನು ನೋಡಿದ್ದು ಕಂಡದ್ದು ಎಲ್ಲ ಬೇಕಾ ಅಂತೇವೆ ನೋಡ್ರಿ ನಾವು. ಅದರ ಸಲುವಾಗಿ ಅಲ್ಲಿ ಬಸವಣ್ಣವರು ಹೇಳ್ತಾರೆ, ಎಲ್ಲರೂ ಅದನ್ನೇ ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಎನ್ನನ್ನು ಹೆಳವನ ಮಾಡಕಯ್ಯ ತಂದೆ, ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ನೋಡ್ರಿ, ನಾವು ಭಕ್ತನಾದಂಥವ ನನ್ನ ಕುರುಡನ್ ಮಾಡು, ಕುಂಟನ್ ಮಾಡು, ನನಗೆ ಕಿವುಡನ್ ಮಾಡು ಅಂತ ಬೇಡ್ಕೊಂಡಿಲ್ಲವ. ಏನಂತ ಹೇಳ್ಯಾನವ, ನನ್ನ ಪಂಚ ವಿಷಯಾದಿಗಳು ಹೊರಗಡೆ ಹೋಗ್ತಾ ಇದ್ದವು, ಬರೀ ಅದನ್ನು ಬಯಸ್ತಾ ಇದ್ದವು. ಅವನ್ನ ಹತೋಟಿಯಾಗಿ ಇಟ್ಕೊಳ್ಳೋಂಗೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋಂಗೆ ಅಂಥದನ್ನು ನೋಡ್ದೆ ನಾನು ಪರಮಾತ್ಮನ್ನೇ ನೋಡಬೇಕು, ಪರಮಾತ್ಮನ ನುಡಿಗಳನ್ನೇ ಕೇಳಬೇಕು ಅಂಥೇಳಿ ಅತ್ತಲಿತ್ತ ಹೋಗದಂತೆ ಹೆಳವನ್ನು ಮಾಡಯ್ಯ ತಂದೆ. ಬೇರೆ ಎಲ್ಲಿಯೂ ಹೋಗೋದು ಬೇಡ, ಆ ಪರಮಾತ್ಮನಿದ್ದಲ್ಲಿಗೇನೋ ಹೋಗ್ಬೇಕು, ಅವನ ಕಡೆನೇ ಮುಖ ಮಾಡಿ ಹೋಗ್ಬೇಕು, ಅದನ್ನೇ ನಾ ನಿತ್ಯ ಸ್ಮರಣೆಯಲ್ಲಿರಬೇಕು. ಆ ರೀತಿ ನನ್ನ ಹೆಳವನ್ನು ಮಾಡು. ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡು. ಈ ಪ್ರಪಂಚದ ವಿಷಯಾದಿಗಳಿಗೆ ಮನಸ್ಸೋತು ಕನಕ ಕಾಮಿಗೆ ಹೇಳಿದ್ವಲ್ಲ ಅಖಂಡೇಶ್ವರಂದು, ಹಂಗೆ ಮತ್ತೊಂದು ಬರೀ ಅದೇ ಬೇಕು ಅದನ್ನು ನೋಡಿ ಮರಳಾಗೋದು ಬೇಡ. ನೋಡಿದ್ರೆ ಅಂಥದಿತ್ತಂದ್ರೆ ನನಗೆ ಕುರುಡನ್ನೇ ಮಾಡು ತಂದೆ. ಇನ್ನು ಮತ್ತೊಂದು ಕೇಳದಂತೆ ಕಿವುಡನ್ನು. ಏನು ಈ ಪುರಾಣ ಆಗಮ ಗುರುಶಾಸ್ತ್ರಾದಿಗಳನ್ನು, ಪರಮಾತ್ಮನ ಧ್ಯಾನವನ್ನು, ಅವನ ಭಜನೆಯನ್ನು ಇಂಥವನ್ನೆಲ್ಲ ಮಾಡೋಕ್ಕೆ ಆಧ್ಯಾತ್ಮಿಕ ವಿಷಯಕ್ಕೆ ನನಗೆ ಎಳಿಸೋಂಗೆ ನೀನು ಕಿವಿಯನ್ನು ಕೊಡು. ಪುರಾಣ ಕಥೆಗಳನ್ನು ಇಂಥದಕ್ಕೆ ಕೊಡು. ಮತ್ತೊಂದು ಕೇಳದಂತೆ ಕಿವುಡನ್ನು ಮಾಡಲಿ ತಂದೆ. ಈ ಪ್ರಪಂಚದ ವಿಷಯ ಶಾಶ್ವತ ಅಲ್ಲ, ಸುಮ್ಮನೆ ಮರಳಾಗಿರ್ತೇವೆ ನಾವು ಅಷ್ಟೇ. ಅದು ಮತ್ತೆ ನಮಗೆ ಧಕ್ಕೆ ಕೊಡೋದನ್ನು. ಅದ್ರ ಸಲುವಾಗಿ ಕಿವುಡನ್ನು ಮಾಡಪ್ಪ. ಅದನ್ನು ಬಿಟ್ಟು ನನಗೆ ಮತ್ತು ಒಳ್ಳೆಯದನ್ನು ಕೇಳುವಂಗೆ ಅದು ಇದ್ದರೆ ಕಿವಿ ಕೊಡು, ಇಲ್ಲರ ಅದು ಬೇಡ ನನಗಂತ ಹೇಳ್ತಾನೆ ನಾವು. ನಿಮ್ಮ ಶರಣರ ಪಾದವೊಂದಲ್ಲದೆ, ಅದಕ್ಕೆ ಮುಂದೆ ಮತ್ತೊಂದು ಕಿವುಡನಂತೆ, ನಿಮ್ಮ ಶರಣರ ಪಾದವೊಂದಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ. ನಿಮ್ಮ ಶರಣರ ಪಾದ ಒಂದು ಕೊಟ್ಟುಬಿಡಪ್ಪ ನನಗೆ, ಅದನ್ನು ಬಿಟ್ಟು ಮತ್ತೇನು ಮತ್ತೊಂದು ವಿಷಯಾದಿಗಳಿಗೆ ಎಳಸದಂತೆ, ಹೋಗದಂತೆ, ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಬಸವಣ್ಣವರನ್ನು ಹೇಳ್ತಾರೋ. ಎಲ್ಲರೂ ಅದನ್ನೇ ಹೇಳಿದ್ದಾರೆ, ಅದನ್ನೇ ಕೇಳಬೇಕು, ಅದನ್ನೇ ನಾವು ಆದಷ್ಟು ಕೇಳ್ತಾ ಶ್ರವಣ ಮಾಡ್ತಾ ನಮ್ಮ ಅಂತರಂಗಕ್ಕೆ ಇಳಿಬೇಕು, ಅವನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕು. ಆ ರೀತಿಯಾಗಿ ನೋಡಿ, ಒಂದು 3 ಕಪಿಗಳ ಚಿತ್ರ ಕೊಟ್ಟಿರ್ತಾರೆ ನೋಡ್ರಿ, ಮೇಲೆ ಕೇಳ್ತೀವಿ ಸುದ್ದಿ. 3 ಮಂಗಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದು ಕಣ್ಣು ಮುಚ್ಕೊಂಡು ಕೂತಿರ್ತದ, ಒಂದು ಕಿವಿ ಮುಚ್ಕೊಂಡು ಕೂತಿರ್ತದ, ಒಂದು ಬಾಯಿ ಮುಚ್ಕೊಂಡು ಕೂತಿರ್ತದೆ. ಇದನ್ನು ಮಹಾತ್ಮ ಗಾಂಧಿ ಅವರು ತಮ್ಮ ಮನೆಯಾಗ ಇಟ್ಕೊಂಡಾರಂತ್ರಿ. ಎಲ್ಲಿ ಅವರು ಕಾಟೇವಾಡದ ಪೋರಬಂದರದಲ್ಲಿ ತಮ್ಮ ಆಶ್ರಮದೊಳಗೆ ಇಟ್ಕೊಂಡಿದ್ರಂತ ಅವರು. ಯಾಕಂತಂದ್ರೆ ಇದೇ ವಚನದ ವಿಚಾರ ಕುರಿತು ನಾನು ಮತ್ತೊಂದು ಕೇಳಬಾರ್ದು, ಮಾತಾಡಬಾರ್ದು ಅಂತೇಳಿ, ಕೆಟ್ಟದ್ದನ್ನು ಕೇಳಬಾರ್ದು ಅಂತೇಳಿದ ಬಾಯಿ ಮುಚ್ಕೊಂತು, ಕೆಟ್ಟದ್ದನ್ನು ಕೇಳಬಾರ್ದು ಅಂತೇಳಿ ಕಿವಿ ಮುಚ್ಕೊಂತು, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತೇಳಿ ಒಂದು ಬಾಯಿ ಮುಚ್ಕೊಂತು, ಕೆಟ್ಟದ್ದನ್ನು ನೋಡಬಾರ್ದು ಅಂತೇಳಿ ಒಂದು ಕಣ್ಣು ಮುಚ್ಕೊಂಡಿತ್ತು. ಆ ಒಂದು ಗುರುತನ್ನು ಹೇಳಿದಾರೋ ಅವರು ಅದರಂತೆ ನಡೆದರು. ಅದಕ್ಕೆ ಅವರು ಜಗದ್ವಂದ್ಯರಾದರು. ಯಾರು? ಮಹಾತ್ಮ ಗಾಂಧಿಯವರು. ಸತ್ಯ, ಶಾಂತಿ, ಅಹಿಂಸೆಗಳಿಂದ ಹೊಡೆದಾಡ್ದ ಜನರಿಗೆ ತೊಂದರೆ ಕೊಡ್ದ ಬ್ರಿಟಿಷರನ್ನ ಓಡಿಸಿದರು ಅಂತ ಹೇಳ್ತಾರಲ್ಲ. ಉಪವಾಸ ವ್ರತ ಕೈಕೊಂಡ್ರು, ಏನೇನೋ ಮಾಡಿದ್ರು ಅವರು. ಒಬ್ಬ ಬ್ರಿಟಿಷ್ ಅಧಿಕಾರಿ ಅವನ ಕಪಾಳಿಗೆ ಹೊಡೆದ್ರೆ, ಇದು ಒಂದು ಕೆನ್ನೆಗೆ ಹೊಡಿಪಾಣಿ ಅಂತ ಮತ್ತೊಂದು ಗಲ್ಲ ಕೊಟ್ರಂತಾರೆ ಅವರು. ಅಂದರೆ ಅವರಲ್ಲೂ ಶಾಂತಿ, ಸಹನೆ, ತಾಳ್ಮೆ ಅನ್ನುವಂಥದ್ದು ಎಂಥದ್ದು ಇತ್ತು. ಅದಕ್ಕೆ ಬ್ರಿಟಿಷರು ಬಿಟ್ಟು ಓಡಿ ಹೋದರು ಅಂತ ಬರ್ತದಲ್ಲ. ಆ ರೀತಿಯಾಗಿ ನಾವು ಆದ್ರೂ ಆ ಪರಮಾತ್ಮನ ಒಲಿಸಿ ಹೋಗ್ಬೇಕೈತ್ರಿ. ಎಲ್ಲ ರೀತಿಯಿಂದಲೂ, ಸರ್ವ ರೀತಿಯಿಂದಲೂ ಸಮಾಧಾನ ಚಿತ್ತದಿಂದ
ಕೇಳ್ತಾ 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 ಏನಂತಾರೆ ಅವರು ಇಲ್ಲಿ, ಇನ್ನು ವಿಧಿಯು ಮಹಾಬಲಿಷ್ಠವಾದದ್ದು ಎಂಬುದನ್ನು ಮುಂದಿನ ಪದದಿಂದ ವರ್ಣಿಸುತ್ತಾರೆ. ಈ 10ನೇ ಪದದಲ್ಲಿ ಮಹಾಬಲಿಷ್ಠ ಅಂದರೆ ಬಲಾಢ್ಯವಾದದ್ದು ವಿಧಿ, ಅದನ್ನು ಮಣಿಸೋದು ಭಾಳ ಸಾಮಾನ್ಯರಿಗೆ ಆಗೋದಿಲ್ಲ ಅದು. ಅದಕ್ಕೆ ಬಲಾಢ್ಯರೇ ಬೇಕು. ಬಾಪ ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು, ನಿನ್ನಂಗೆ ಬಲ್ಲಿದವರು ತಿಳಿದವರು ಸರಿಯಾದವರು ಯಾರದಾರು. ಬಾಪ್ ಅಂದರೆ ಶಬಾಷ್, ವಿಧಿ ಅಂದರೆ ವಿಧಿ ನಿನಗೆ ಶಬಾಷ್ ಅಂದರೆ ಬಲ್ಲಿದರು ಬೇರಾರುಂಟು, ರೂಪುಗೆಡಿಸಿದೆ ಮಹಾಮಹಿಮರೆಲ್ಲರನ್ನು. ಎಂತೆಂಥವ್ರನ್ನ ರೂಪುಗೆಡಿಸಿದಿ, ಅವ್ರನ್ನ ಹುಚ್ಚರನ್ನು ಮಾಡಿಟ್ಟು ಅವ್ರನ್ನ ವನವಾಸಕ್ಕೆ ಕಳಿಸಿದಿ, ಅವರನ್ನು ಏನೇನೋ ಮಾಡಿದ ಕತೆ ಒಳಗೆ ಬರ್ತಾವೆ, ಹಿಂದೂ ಕೇಳಿದ್ದೇವೆ. ಇನ್ನು ಮುಂದಿನ ಪದ್ಯದಲ್ಲಿ 1-2-4 ಮಾತು ಹೇಳಿದ್ದಾರೆ ಅವರು. ಆ ರೀತಿಯಾಗಿ ನೀನು ಬಾಪ ವಿಧಿ ನಿನಗೆ ಬಲ್ಲಿದರೆ ಬೇರಾರುಂಟು, ರೂಪುಗೆಡಿಸಿದೆ ಮಹಾಮಹಿಮರೆಲ್ಲರನ್ನು. ಬಲಶಾಲಿಗಳನ್ನು ಸಹಿತ ನೀನು ಅವರ ಆಕಾರವನ್ನು ಮಾಡಿದೆ, ಅವ್ರನ್ನ ನಾಶ ಮಾಡಿದಿ, ಅವ್ರಿಗೆ ಕಷ್ಟ ಕೊಟ್ಟು. ನಿನ್ನಂಥವರು ವಿಧಿ ಅಂದರೆ ಆ ಯಮಧರ್ಮರಾಯ ಅಥವಾ ಕಷ್ಟ, ಆ ವಿಧಿ ಅಂದರೆ ಅವನೇ ಪರಮಾತ್ಮನ ಬೇರೆ ರೂಪದಿಂದ ಇವರು ಮಾಡುವ ತಪ್ಪಿನ ಅರಿವು ಗೊತ್ತಾಗಲಿ ಅಂತೇಳಿದ ಆಯಾ ರೀತಿ ಅವರಿಗೆ ಕಷ್ಟ ಕೊಟ್ಟಿದ್ದಾನು, ಅವರು ಭದ್ರವಾಗಲಿ ಗಟ್ಟಿಯಾಗಲಿ ಅಂತೇಳಿ ತಿಳ್ಕೊಂಡು. ಅದಕ್ಕೆ ಹೇ ಪರಮಾತ್ಮ, ಪೂರ್ವಕೃತ ಪುಣ್ಯ ಪಾಪರೂಪ ಕರ್ಮವೇ ನಿನಗಿಂತಲೂ ಬಲಶೀಲರು ಬೇರೆ ಯಾರಿರುವರು. ಹೇ ಪರಮಾತ್ಮ, ಪೂರ್ವಕೃತ ಪುಣ್ಯ ಪಾಪರೂಪ ಕರ್ಮವೇ, ಮೊದಲು ಮಾಡಿದಂಥ ಪಾಪ ಪುಣ್ಯ ರೂಪದ ಕರ್ಮ ನಿನಗಿಂತಲೂ ಬಲಶೀಲರು ಬೇರೆ ಯಾರಿದ್ದಾರೆ? ಯಾರೂ ಇಲ್ಲ. ಯಾಕೆಂದರೆ ಬಲಶಾಲಿಗಳಾದಂಥ ಪುರುಷರೆಲ್ಲರನ್ನೂ ವಿಕಾರವನ್ನು ಉಳ್ಳವರನ್ನಾಗಿ ಮಾಡಿದಿ. ಮತ್ತು ಅಂದ ಮೇಲೆ ನಿನಗಿಂತ ಬಲಿಷ್ಠ ಇನ್ಯಾರದಾರು? ಆದ್ದರಿಂದ ವಿಧಿಯೇ ನಿನಗೆ ಶಬಾಷ್ ಅಂತೆ ನಾನು, ಹೌದೌದಂತೇನು ಅಂಥೇಳಿ ಇಲ್ಲಿ ವಿಚಾರಗಳನ್ನು ತಿಳಿಸ್ತಾ 1ನೇ ನುಡಿಯಲ್ಲಿ ಇನ್ನು ಹರಿಯು ಬ್ರಹ್ಮ, ಚಂದ್ರ, ಇಂದ್ರ ಇವರನ್ನು ವಿಧಿಯು ಯಾವ ರೀತಿಯಿಂದ ವಿಕಾರಿಗಳನ್ನಾಗಿ ಮಾಡಿದ, ಅವರ ರೂಪುಗೆಡಿಸಿಟ್ಟ, ಅವರಿಗೆ ಕಷ್ಟಗಳನ್ನು ಕೊಟ್ಟ, ಮಾಡಿತು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಅದಕ್ಕೆ ಇಲ್ಲಿ 1ನೇ ಪದ್ಯದೊಳಗೆ ಏನು ಹೇಳ್ತಾರೋ, 1ನೇ ನುಡಿಯೊಳಗೆ ಹರಿಯ ನೀರೈದು ಪರಿಭವದೊಳಗೆ ಬಳಲಿಸಿದೆ. ಹರಿ ಅಂದರೆ ವಿಷ್ಣು, ಹರಿಯನ್ನು ಈರ್ ಅಂದರೆ 2, 5 ಅಂದರೆ 10, 2 5 10. ಆ ಪರಮಾತ್ಮನ 10 ಜನ್ಮ ತಾಳಕ್ಕೆ ಮಾಡಿದವನೇ ನೀನೇ. ವಿಧಿ ಬಾಪ ವಿಧಿ ನಿನಗಿಂತ ಬಲ್ಲವರು ಯಾರಿದ್ದಾರೆ ಅಂಥೇಳಿ ಹರಿಯನು 5 ಪರಿಭವ ಅಂದರೆ ಹುಟ್ಟು ಸಾವು ಜನನ ಮರಣಕ್ಕೆ ಗುರಿ ಮಾಡಿಟ್ಟು 10 ಅವತಾರ ತಾಳುವಂಗವ್ರನ್ನ ಆ ವಿಷ್ಣುವನ್ನು ಮಾಡಿಟ್ಟು ಒಳಗೆ ಬಳಲಿಸಿದೆ. ಸರಸಿಜೋದ್ಭವನ ನಡುದೆಲೆ ಒಂದನಳಿದೆ. ಸರಸಿ ಅಂತಂದ್ರೆ ಕಮಲ, ಸರೋವರದಲ್ಲಿ ಹುಟ್ಟಿದಂಥ ಕಮಲ. ಆ ಕಮಲದಲ್ಲಿ ವಿಷ್ಣುವಿನ ಹೊಕ್ಕಳದಿಂದ ಆ ಕಮಲದಲ್ಲಿ ಉತ್ಪತ್ತಿ ಆದವ ಬ್ರಹ್ಮ. ಸರಸಿಜ ಅಂತಾರೆ ಅವನಿಗೆ, ಬ್ರಹ್ಮನಿಗೆ. ಸರಸಿಜನ ಉದ್ಭವನ ಅಂದರೆ ಅಲ್ಲಿ ಹುಟ್ಟಿದಂಥವನ್ನ ಬ್ರಹ್ಮನ ನಡುವಿನ ತಲೆ, 4 ತಲೆ ಮೊದಲೇ ಇದ್ದು ಮತ್ತೊಂದು ಮಾಡ್ಕೊಂಡಿರ್ತಾನೋ, ಇದನ್ನೆಲ್ಲರೂ ಕತೆ ಕೇಳಿರ್ತೀವಿ. ಅದಕ್ಕೆ ನಡುದೆಲೆ ಒಂದನ್ನು ಅಳಿದೆ. ಆ ನಡುವಿನ ತಲೆ ಒಂದು 5ನೇ ಮುಖವಣ್ಣವನ್ನು ಸಂಹಾರ ಮಾಡಿಟ್ಟಿ ನೀನು. ಬಾಪ ವಿಧಿಯೇ ನಿನಗಿಂತ ಬಲ್ಲಿದರು ಯಾರಿದ್ದಾರು, ಅವನು ಹೆಂಗೆ ಮಾಡಿದಿ. ಸುರಚಿರ ಸುಧಾಕರಣ ತನುವಗೊಂದಿಸಿದೆ. ಸುರಚಿರ ಅಂದರೆ ಭಾಳ ಚಲುವ, ಚಂದ. ಚಂದ್ರಾಮ ಹುಣ್ಣಿಮೆ ಚಂದ್ರದಲ್ಲಿ, ಹುಣ್ಣಿಮೆ ದಿವಸ ಚಂದ್ರ ಪೂರ್ಣ ಬೆಳಕು ಕೊಡ್ತಾನೋ ಅವನಷ್ಟು ಸುಂದರರೇ ಆದಿದ್ರಿಕ್ಕಿಲ್ಲಂತೆ ಚಂದ್ರನಷ್ಟೆ. ಸುರಚಿರ ಸುಧಾಕರ ಅಂದ್ರೆ ತನುವಗೊಂದಿಸಿದೆ. ಅವನು ಕ್ಷಯರೋಗಿಯನ್ನಾಗಿ ಮಾಡಿದೆ ನೀನು. ಅವಾಗ 15 ದಿವಸ ಕರ್ಕೊಂತ ಹೋಗ್ತಾನೋ, 15 ದಿವಸ ಬೆಳೀತಾ ಹೋಗ್ತಾನೋ. ಇದು ಶಾಪ ಕೊಡ್ತಾರೆ ಅವನಿಗೆ, ಪರಮಾತ್ಮನಿಗೆ, ಇವನು ಚಂದ್ರನಿಗೆ. ಯಾಕೆ ಗುರುಪತ್ನಿಯನ್ನು ಅವನು ಮೋಹಿಸ್ದ ಅಂತ ಬರ್ತದಲ್ಲ, ಅದಕ್ಕೆ ಅವಾಗ ಶಾಪ ಕೊಟ್ಟ. ಈ ಚಂದಕ್ಕೆ, ಈ ಚಲುವಿಕೆಗೆ ನಿನಗೆ ಮರಳಾಗಿ ನನ್ನ ಮಡದಿ ಮರಳಾಗಿ ಅಂದಮೇಲೆ ನಿನ್ನ ಚಲುವಿಕೆ ಹಾಳಾಗಿ ಹೋಗಲಿ ಅಂತೇಳಿ ಶಾಪ ಕೊಟ್ಟುಬಿಟ್ಟ ಅವನು. ಅದು ಸ್ತ್ರೀಯರ ಧರ್ಮ, ರೂಪಕ್ಕೆ ಮರಳಾಗಿ ಆಳಕ್ಕೆ ಇಲ್ಲಂತಲ್ಲ. ಆದಾಗ್ಯೂ ನೀನು ಇಂಥ ಕೆಲಸ ಮಾಡಿದಿ, ಗುರುಪತ್ನಿಯನ್ನು ಮೋಹಿಸಿದಿ ಅಂತೇಳಿ ತಿಳಿದ ಅವಾಗ ಶಾಪ ಕೊಟ್ಟ. ಅವ ಚಂದ್ರ ಇನ್ನು ಗತಿನೇ ಇಲ್ಲಲ್ಲ, ಎಲ್ಲರನ್ನೂ ಕೇಳ್ಕೊಂಡ, ಯಾರು ಇದಕ್ಕೆ ಪರಿಹಾರ ಕೊಡಲಿಲ್ಲ. ಮತ್ತು ಪರಮಾತ್ಮನಲ್ಲಿಗೆ ಹೋದವ. ಹೋಗಿ ಮತ್ತು ಅವನಲ್ಲಿ ಬೇಡ್ಕೊಂಡು ಕೇಳ್ತಾನೆ, ನೋಡಪ್ಪ ನಿನಗೆ ಗುರು ಶಾಪ ಬಿಟ್ಟದ್ದಲ್ಲ, ಅದು ತಾಗಲೇಬೇಕು.
ನಾನು ಏನು ಹೊರ ಕೊಟ್ಟರು ಅದನ್ನು ನೀನು ಭೋಗಿಸಲೇಬೇಕು. ಆದಾಗ್ಯೂ ನಿನಗೆ ಲೋಕಕ್ಕೆ ನೀ ಮಾಡಿದಂಥ ಹಿತ ಆಗಲಿ ಕೆಟ್ಟದ್ದಾಗಲಿ ಗೊತ್ತಾಗಲಿ ಅಂತೇಳಿ ನನ್ನ ತಲೆ ಮೇಲೆ ಇರಿಸ್ಕೋತಾನು ಬಾಲಚಂದ್ರಾಭರಣಿಗೆ ಅಂತೇವಲ್ಲ. ಹಂಗೆ ಆ ಚಂದ್ರನಂಗೆ ನಿನ್ನ ಇಟ್ಕೋತೇನೆ ನಾನು. ಮುಂದೆ ನೀನು 15 ದಿವಸ ಕುಂದ್ತಾ ಇರು. ಹುಣ್ಣಿಮೆ ಆದ ಮಾರನೇ ದಿನದಿಂದ ಕಡಿಮೆ ಹಾಕ್ಕೊಂತ ಅಂತ ಅಮಾವಾಸ್ಯೆ ದಿವಸ ರಾತ್ರಿ ದಿವಸ ಏನೇನೂ ಕಾಣೋದಿಲ್ಲವ. ಮತ್ತು ಅಮಾವಾಸ್ಯೆ ಆದಮೇಲೆ ಪ್ರಥಮ ದ್ವಿತೀಯ ತೃತೀಯ ಹಿಂಗೆಲ್ಲ ಬರ್ತಾವಲ್ಲ. ಈ 15 ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡವ ಹಾಕ್ಕೊಂತ ಹುಣ್ಣಿಮೆ ದಿವಸ ಪೂರ್ಣ ಬೆಳಕು ಮತ್ತು ಚಂದ್ರ ಆಗ್ತೀಯ. ಆವತ್ತೊಂದು ದಿವಸ 15 ದಿನ ನಿನಗೆ ಹಂಗಿರ್ತದೆ. ಅದಕ್ಕೆ ನಿನಗೆ ಕ್ಷಯರೋಗದಿಂದ ನೀನು ಬಳಲು ಅಂಥೇಳಿ ಶಾಪ ಕೊಟ್ಟದ್ದಕ್ಕೆ ಹಂಗೆ ಮಾಡಿದೆಲ್ಲ ವಿಧಿ ನೀನು ಬಾಪು. ನಿನಗೆ ಯಾರು ಬಲ್ಲಿದರು ಮತ್ತು ನಿನಗಿಂತ ಹೆಚ್ಚಿಗೆ ಯಾರಿದ್ದಾರು ಅಂಥೇಳಿ ಸುರಚಿರ ಸುಧಾಕರಣ ತನು ಅಂದರೆ ಶರೀರವನ್ನು ಕುಂದಿಸಿದೆ. ದೇವವರ್ಣ ಮೈಗಳು ಲಜ್ಜೆಯನ್ನೇ ಹೊಂದಿಸಿದೆ. ದೇವವರ ಅಂದರೆ ಯಾರು? ಇಂದ್ರದೇವ. ದೇವರಿಗೆಲ್ಲ ಒಡೆಯಾದಂಥವ, ಪತಿಯಾದಂಥವ ಇಂದ್ರದೇವ. ವರ್ಣ ಮೈಗಳು ನಿನ್ನೆ ಕತೆ ಹೇಳ್ಯವನು ಮೈ ತುಂಬ ಯೋನಿ ಆದು ಅಂತ ಬರೀತದಲ್ಲ. ಅದಕ್ಕೆ ಅವನ ಲಜ್ಜೆಗೆಡಿಸಿದ, ಅವನು ನಾಚಿಕೆಡ್ತನ ಮಾಡಿಟ್ಟು ನೀನು ಅವನು ಯಾರು ನೋಡ್ದಂಗಾಯ್ತು. ಮೈ ತುಂಬ ಕಣ್ಣು ಆಗುವಂಗೆ ಅವನಿಗೆ ಶಾಪ ಕೊಟ್ಟುಬಿಟ್ಟು ನೊಂದಿಸಿದೆ. ಅದಕ್ಕೆ ಭಾಪವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ರೂಪುಗೆಡಿಸಿದೆ ಮಹಾಮಹಿಮರೆಲ್ಲರನ್ನು ಅಂಥೇಳಿ ಹೇಳ್ತಾ ಈ 1ನೇ ನುಡಿಯಲ್ಲಿ ಅದಕ್ಕೆ ವಿಷ್ಣುನ 10 ಅವತಾರ ತಾಳಿಸಿದೆ ಅಂತ ಹೇಳ್ತಾರಲ್ಲ. 10 ಅವತಾರ ಸುಮ್ಮನೆ ನೆನಪು ಉಳಿಯಾಕ ಕೆಲವೊಂದು ವಿಚಾರಗಳನ್ನು ಅವು 10 ಅವತಾರ ಯಾವ ಅನ್ನೋದನ್ನು ವಿಚಾರ ಮಾಡಬೇಕು. ಯಾವ್ದ್ರ ಸಲುವಾಗಿ ಮಾಡಿದ, ಯಾರ ಸಲುವಾಗಿ ಮಾಡಿದ, ಯಾಕೆ ಅವತಾರ ತಾಳಿದ, ಇವೆಲ್ಲ ಹಂಗೆ ಕಥೆಗಳು ಹೇಳ್ಕೊತ ಹೋದ್ರೆ ಒಂದು 2 ತಿಂಗಳಾರ ಬೇಕು. ಅದಕ್ಕೆ ಕೂರ್ಮಾವತಾರ ತಾಳಿದಿ. ಸಮುದ್ರ ಮಥನ ಮಾಡೋ ಕಾಲಕ್ಕೆ ದೇವಾಸುರರು ಆ ವಾಸುಕಿಯನ್ನೇ ಹಾವನ್ನಾಗಿ ಮಾಡಿಕೊಂಡು ನೋಡ್ರಿ ಬರ್ತದೋ ಇಲ್ಲೋ ನೋಡಿಕೊಂಡು ಬರ್ತಾರೆ. ಅದಕ್ಕೆ ಆ ವಿಷ್ಣುವಿನಿಗೆ ನೀನು 10 ಅವತಾರನ ತಾಳಿಸಿದಿ. ಈಗ ಸುಮ್ಮನೆ ಹೆಸರಷ್ಟೇ, ನಾಮ ಸಂಕೀರ್ತನ ಅಂತೇವಲ್ಲ, ಅವು ಕಥೆಗಳು ಮತ್ತೆ ಇರ್ತಿರ್ತಾವು. ಅದಕ್ಕೆ ಕೂರ್ಮಾವತಾರ ತಾಳಿದೆ. ಅದು ಕಡಗೋಲು ಮಂದಾರ ಪರ್ವತವನ್ನೇ ಕಡಗೋಲು ಮಾಡಿದಾಗ ಅತ್ತ ಹೊಳ್ಳಾಡ್ತಿತ್ತಂತ್ರಿ. ಅದು ಕ್ಷೀರಸಾಗರವನ್ನು ಕಡಿಯುವಾಗ ಅದರ ಸಲುವಾಗಿ ಪರಮಾತ್ಮ ವಿಷ್ಣುನ ಏನು ಮಾಡಿದ, ದೊಡ್ಡ ರೂಪ ಆದ ಆಮೆಯಾಗಿ, ಕೂರ್ಮ ಅಂದ್ರೆ ಆಮೆ, ಆ ಆಮೆಯಾಗಿ ನೀನು ಆ ಕಡಗೋಲು ಅಲ್ಲಾಡದಂತೆ ತಳದಾಗ ಹೋಗಿ ನಿನ್ನ ಬೆನ್ನು ಕೊಟ್ಟು ಅಲ್ಲಿ ನಿಂತು ಅದನ್ನು ಸ್ಥಿರವಾಗಿ ನಿಲ್ಲಿಸಿ. ಆವಾಗ ಅವರು ಅದನ್ನು ಸಮುದ್ರ ಮಥನ ಮಾಡಿ ಅನೇಕ ರೀತಿಯಿಂದ ವಿಷ, ಅಮೃತ, ಲಕ್ಷ್ಮೀದೇವಿ, ಐರಾವತ ಹೀಗೆಲ್ಲರೂ ಹುಟ್ಟುತ್ತಾರಲ್ಲ ಅಲ್ಲಿ. ಹೀಗೆಲ್ಲ ಆಗಿ ಅದಕ್ಕೆ ಕೂರ್ಮಾವತಾರ ತಾಳಿದವ. ಆಮೇಲೆ ಮತ್ಸ್ಯ ಅಂದರೆ ಮೀನು, ಮತ್ಸ್ಯ ಅವತಾರ ತಾಳಿದೀಯ. ಇನ್ನು ವರಾಹ ಅಂದ್ರೆ ಹಂದಿ, ಹಿರಣ್ಯಕಶ್ಯಪನ ಕೊಲ್ಲಾಕ ವರಾಹ ಅವತಾರನ ತಾಳಿದೆ. ಹಂದಿ ರೂಪ ತಾಳಿ ಭೂಲೋಕಕ್ಕೆ ಕೆಳಗೆ ಹೋಗಿ ಅವ ಎಲ್ಲ ವೇದಗಳ ಗಂಟನ್ನು ಎಲ್ಲವನ್ನೂ ತಳದಾಗ, ಸಮುದ್ರ ತಳದಾಗ ಒಗೆದಿರ್ತಾನು. ಇವ ಹಂದಿ ರೂಪ ತಾಳಿ ಒಳಗಡೆ ಕೆಳಗೆ ಹೋಗಿ ಭೂಲೋಕಕ್ಕೆ ಹೋಗಿ ತನ್ನ ಕೋರೆ ರೂಪದಲ್ಲಿ ಅದನ್ನೆಲ್ಲ ಹಿಡ್ಕೊಂಡು ಮೇಲೆತ್ತಿ ಬಂದು ಮತ್ತು ಒದಗಿಸಿ ಕೊಟ್ಟ ಅಂತ ಬರ್ತದೆ. ಅದಕ್ಕೆ ವರಾಹ. ಆಮೇಲೆ ನಾರಸಿಂಹ, ಅರ್ಧ ಮನುಷ್ಯ ಅರ್ಧ ಸಿಂಹ. ಯಾರು ಭಕ್ತ ಪ್ರಹ್ಲಾದನ ಸಲುವಾಗಿ ಅಕ್ಕನಲ್ಲ, ಹಿರಣ್ಯಕಶ್ಯಪನ ಕೊಲ್ಲಾಕ ನಾರಸಿಂಹ. ಆಮೇಲೆ ವಾಮನ, ನಿನ್ನೆ ಅದನ್ನು ಕತೆ ಮಾತಾಡಿದ್ದೇವೆ. ಬಲಿಚಕ್ರವರ್ತಿ ಸಲುವಾಗಿ ವಾಮನ ವೇಷಧಾರಿಯಾಗಿ ಬಂದು 3 ಪಾದಗಳನ್ನು ಕೇಳಿದ ಅಂತ ಬರ್ತದೆ ವಾಮನ. ಆಮೇಲೆ ಪರಶುರಾಮ, ಜಮದಗ್ನಿ ಕತೆ ನಿನ್ನೆ ಕೇಳಿದ್ದೇವೆ. ರೇಣುಕಾದೇವಿ ಮತ್ತು ಜಮದಗ್ನಿ ಕತೆ, ಅವನಲ್ಲಿ ಕಾಮಧೇನು ಇತ್ತು, ಕಾರ್ತಿವೀರ್ಯಾರ್ಜುನ ಬಂದ. ಹೀಗೆಲ್ಲ ಆದಾಗ ಏನು ಮಾಡಿದ್ ನೀನು, ಪರಶುರಾಮನಾಗಿ ಆ ಕಾರ್ತಿವೀರ್ಯಾರ್ಜುನನ್ನ ಹೊಡೆದು ಬಂದು ಅವನ ಅವತಾರ ತಾಳಿ ಕೆಲಸ. ಆಮೇಲೆ ರಾಮನ ಅವತಾರ ಶ್ರೀರಾಮಚಂದ್ರ,
ಎಲ್ಲ ರಕ್ಕಸರನ್ನು, ರಾವಣ ಕುಂಭಕರ್ಣಾದಿಗಳನ್ನು ಎಲ್ಲವನ್ನೂ ಸದೆಬಡಿದಲ್ಲ, ಅನೇಕ ಭಕ್ತರನ್ನು ಉದ್ಧಾರವನ್ನು ಮಾಡಿದ ರಾಮಾವತಾರದಲ್ಲಿ. ಆಮೇಲೆ ಕೃಷ್ಣಂದಂತೂ ಎಲ್ಲರಿಗೂ ಗೊತ್ತು. ಕಂಸನ್ನ, ಶಿಶುಪಾಲ, ದಂತವಕ್ರರನ್ನು, ಅನೇಕ ಮಂದಿ ರಕ್ಕಸರನ್ನು, ಇವ್ರನ್ನೆಲ್ಲರನ್ನು ನೀನು ಕೊಂದು ಕೃಷ್ಣ ಅವತಾರ ತಾಳಿದಿ, ಭೂಭಾರ ಕಡಿಮೆ ಮಾಡಿದಿ. ಮತ್ತು ಪಾಂಡವರನ್ನ, ಕೌರವರನ್ನ ಒಂದು 18 ಅಕ್ಷೋಹಿಣಿ ಸೈನ್ಯ ನಾಶ ಆಗಕ್ಕೆ ನೀನೇ ಕಾರಣ. ಧರ್ಮವನ್ನು ಎತ್ತಿಡ್ಯಾಕೆ ನೀ ಮಾಡಿದ ಕೆಲಸ ಅದು. ಅದಕ್ಕೆ ಕೃಷ್ಣ. ಆಮೇಲೆ ಬುದ್ಧ ಅವತಾರ ತಾಳಿದಿ. ಆಮೇಲೆ ಕಲ್ಕಿ, ಈಗ ಸದ್ಯ ನಡೆಯೋದು ಕಲ್ಕಿ ಅವತಾರ. ವಿಷ್ಣು ಪರಮಾತ್ಮ 10ನೇ ಅವತಾರ ತಾಳಿದ್ದು, ಕಲ್ಕಿ ಅವತಾರ ಆ ಅವಧಿಯಲ್ಲಿ ಇನ್ನೂ ಎಷ್ಟು ವರ್ಷ ಆಯ್ತು ನನಗಷ್ಟು ಗೊತ್ತಿಲ್ಲ. ಅದು ಕಲ್ಕಿ. ಈ ರೀತಿ ನೀನು ಹರಿಯನ್ನು ಈರೈದು ಅವತಾರವನ್ನು ಮಾಡಲಿಕ್ಕೆ ಹಚ್ಚಿದೀವಿದೆಯೇ. ಆ ಪರಮಾತ್ಮನನ್ನು 10 ಅವತಾರ ತಾಳಿ ಅವನನ್ನು ಬಳಲಿಸಿದಿ ನೀನು ಯಾರನ್ನೂ ಬಿಟ್ಟಿಲ್ಲಪ್ಪ. ನಿನ್ನಂಥ ಅವರು ಯಾರು ಇಲ್ಲ, ಭಾಪವಿದೆ ಅಂಥೇಳಿ ಶಭಾಷ್ ಕೊಟ್ಕೊಂತ ಹೇಳ್ತಾ ಪರಿಭವದೊಳಗೆ ಬಳಲಿಸಿದೆ. ಸರಸಿಜೋದ್ಭವನು ಈಗೆಲ್ಲ ಮಾತಾಡಿದ್ವಲ್ಲ, ಅಂದರೆ ಬ್ರಹ್ಮಣ ಶಿರವನ್ನು ಹರಿಸಿದೆ. ಆಮೇಲೆ ಸುರಚಿರ ಅಂದರೆ ಚಂದ್ರನ ಅವನ ಚೆಲುವಿಕೆಯನ್ನು ನಾಶ ಮಾಡಿ ಅವನಿಗೆ ಕ್ಷಯರೋಗವನ್ನು ಉಂಟು ಮಾಡಿದೆ. 15 ದಿನ ಇರಬೇಕು, 15 ದಿನ ಮತ್ತದು ಕುಂದಬೇಕು, ಆ ರೀತಿಯಾಗಿ ಮಾಡಿದೆ. ದೇವವರ್ಣಮಯಗಳು ಲಜ್ಜೆಯನ್ನು ಗಡಿಸಿದೆ. ಆ ದೇವೇಂದ್ರ ಬಹಳ ಚಂದನೂ ಇರ್ತಾನೆ. ಅವ ಅಧಿಪತಿನೂ ಅದಾನು, ರಗಡ ಶ್ರೀಮಂತನೂ ಅದಾನು, ಎಲ್ಲವೂ ಅವನ ಕೈಯಲ್ಲೇ ಇತ್ತು. ಅಷ್ಟ ದಿಕ್ಪಾಲಕರ ಒಡೆಯವ. ಅದಕ್ಕೆ ಅವನ ಮೈಯೊಳು ಲಜ್ಜೆವೇ ಅದೇ ಈಗ ಹಿಂಗೆ ಮೈ ತುಂಬ ಯೋನಿ ಮಾಡಿಟ್ಟು ಅದಕ್ಕೆ ನಿನ್ನಂಥವ್ರು ಯಾರೂ ಇಲ್ಲ, ನೀನು ಅಂಥ ಬಲಿಷ್ಠ ಬಾಪು ಇದೆ ಅಂತೇಳಿ ಹೇಳ್ತಾ, ಇನ್ನು 2ನೇ ನುಡಿಯಲ್ಲಿ ಏನು ಹೇಳ್ತಾರೋ, ವೇದವ್ಯಾಸರು ಸೂರ್ಯ, ಹಾವು, ಆನೆ, ಪಕ್ಷಿ ಇವುಗಳನ್ನು ವಿಧಿ ಯಾವ ರೀತಿಯಿಂದ ವಿಕಾರಿಗಳನ್ನಾಗಿ ಮಾಡಿತು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಅಂದ್ರೆ ವೇದವನ್ನು ವಾಜಿಯ ನೆನೆಸಿದೆ. ವಾಜ್ ಅಂದರೆ ಕುದುರೆ. 4 ವೇದಗಳನ್ನು 4 ಕುದುರೆ ಮಾಡಿಟ್ಟು ನೀನು. ಬಾದರಾಯಣಂದ್ರೆ ವ್ಯಾಸ. ಬಾದರಾಯಣ ವಾದದೋಳು ತೋಳ ತೊಲಗಿಸಿದೆ. ನಿನ್ನೆ ಮಾತಾಡಿದನು. ಅವನ ಕೈ 2 ಮ್ಯಾಲೆತ್ತಿ ಹರಿಸರ ಉತ್ತಮ ಅಂತಾನಲ್ಲ, ಅದಕ್ಕೆ ಅವನ ಕೈಯನ್ನು ಅವನ ಕಡೆಗೆ ಮಾಡಿಬಿಟ್ಟು 2 ಕೈ ತೋಳ ಕತ್ತರಿಸಿದೆ ಅಂತಾರಲ್ಲ, ಆವಾಗ ತೊಲಗಿಸಿದೆ. ದಿನಮಣಿಗೆ ಬಾಧೆ ಹಿಡಿಸಿದೆ. ದಿನಮಣಿ ಅಂದರೆ ಸೂರ್ಯ, ದಿನಕರ, ದಿನಮಣಿ, ಸೂರ್ಯ, ಮಾರ್ತಾಂಡ, ಹೀಗೆಲ್ಲ ಆದಿತ್ಯ, ರವಿ, ಹೀಗೆಲ್ಲ ರವಿಗೆ 10-12 ಹೆಸರು ಬಸವಣ್ಣ ಅಂದರೆ ಹೇಳ್ತಿದ್ರು. ಅದಕ್ಕೆ ಅಂಥವಣ್ಣನ್ನು ನೀ ಏನು ಮಾಡಿದಿ, ಬಾಧೆ ಹೊಡಿಸಿದೆ, ಅವನು ಬಾಧೆ ಪಡಿಸಿದಿ. ಆಮೇಲೆ ರಾಹುವಿಂದೆ ಫಣಿಗಜ, ರಾಹುವಿಂದೆ ಅಂದ್ರೆ ಸೂರ್ಯನ ಕಾಡಕತ್ತಾರೆ ನೋಡಿ. ಚಂದ್ರನ ಮತ್ತು ಸೂರ್ಯನ, ರಾಹು ಮತ್ತು ಕೇತುಗಳು ಅಮೃತ ಕೊಡುವಾಗ ಅವ್ರ ಸಾಲಿನಲ್ಲಿ ಬಂದು ಕುಂತದ್ದಕ್ಕೆ ಅವ್ರು ಕೊಡೋದು ಏನು ಗಂಟಲ್ದಾಗ ಇಳಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಸೂರ್ಯಚಂದ್ರರು ಚಾಡಿ ಹೇಳಿ ಅವರ ರಕ್ಕಸರ ರುಂಡವನ್ನು ತೆಗಿತಾರೋ, ಯಾರು ರಾಹು ಕೇತುಗಳದು. ಯಾಕಂದ್ರೆ ಇವರು ಅಮರರಾಗ್ತಾರೋ, ಅಮೃತ ಕುಡಿತಾರೋ ಅಂತೇಳಿ ಅವ್ರ ಸಾಲಿನೊಳಗೆ ಬಂದು ಕುಂತಿರ್ತಾರೋ. ಆಕೆ ಲಕ್ಷ್ಮೀದೇವಿ ಕೊಡ ತೊಗೊಂಡು ಬಂದು ಇವರಿಗೆ ವಿಷ ಏರಿತಿರ್ತಾಳು. ಸಾಲಿಡ್ದು ಕುಂತಾಗ ದೇವತೆಗಳಿಗೆ ಅಮೃತವನ್ನು ಕೊಡ್ತಿರ್ತಾಳು. ಅದಕ್ಕೆ ಅವರ ವಿಷಯ ಗೊತ್ತಾಗಿ ಇವರಿಬ್ಬರು ಹೋಗಿ ಅವ್ರ ಸಾಲಿನಲ್ಲಿ ಕೂತಿರ್ತಾರೋ. ಈ ರೀತಿಯಾಗಿ ಹಿಂಗೆ ಮಾಡಿದೆ ನೀನು, ಬಾಧೆ ಬಿಡಿಸಿದೆ. ರಾಹುವಿಂದೆ ಫಣಿಗಜ, ಫಣಿ ಅಂದರೆ ಹಾವು. ಮತ್ತು ಆದಿಶೇಷನ ಮೇಲೆ ನೀನು ಇಡೀ ಭೂಭಾರವನ್ನೇ ಹೊರಿಸ್ಕೊಂಡು ಕುಂತಿದ್ದೀಯ. ಅದು ಏನು ಸ್ವಲ್ಪ ಕಷ್ಟನಾ? ಭೂಮಿನ ಹೊರಕ್ಕೆ. ಫಣಿಗಜ ಪಕ್ಷಿಗಾದ ಸಾಹಸ ಕೆಡಿಸಿ ಸೆರೆಗಳು ಹೊಂದಿಸಿದೆ. ಅವ್ರನ್ನ ಸೆರೆವಾಸ ಆಗಕ್ಕೆ ಅವ್ರನ್ನೆಲ್ಲರನ್ನು ನೀನು ಬಂಧಿಸಿದಪ್ಪ. ಇಷ್ಟಂತಿಂತ ಕಷ್ಟ ಕೊಟ್ಟಿದೆ. ಬಾಪು ಇದೆಯೇ, ಶಬಾಷ್ ನೀನು, ನಿನ್ನಂಥವ್ರು ಯಾರು ಇಲ್ಲ ಅಂಥೇಳಿ ಆ ಒಂದು ವಿಧಿಯನ್ನು ಇಲ್ಲೇ ಹೊಗಳ್ಕೊಂತ ಹೇಳ್ತಾರೆ. ತಾತ್ಪರ್ಯ 2 ಸಾಲಿನಲ್ಲಿ ಮಾತಾಡೋನು. ವೇದವನ್ನು ವಾಜಿ ಎನಿಸಿದೆ. ಪರಮಾತ್ಮನು ತ್ರಿಪುರವನ್ನು ನಾಶ ಮಾಡುವ ಕಾಲದಲ್ಲಿ ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡು, ತ್ರಿಪುರ ಸಂಹಾರ ಅಂದ್ರೆ ಅದೇ 3 ಮಂದಿ ರಕ್ಕಸನ್ನು ಕೊಲ್ಲೋ ಸಲುವಾಗಿ ಕಮಲಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ ಇವ್ರು ಭಾಳ ಕಾಟ ಕೊಡ್ತಿರ್ತಾರೋ. ಇವ್ರನ್ನ ಹೊಡ್ಯಾಕೆ ಯಾರಿಗೂ ಆಗೋದಿಲ್ಲ. ಅವರಿಗೆ ಅಂತರಿಕ್ಷದಲ್ಲಿ ನಮಗೆ ಸ್ಥಳ ಕೊಡಂತಾರೋ. ಅಂತರಲ್ಲೇ ಅವರು ಒಂದು ಪುರಗಳನ್ನು ಕಟ್ಕೊಂಡು ಸದಾ ತಿರುಗ್ತಾ ಇರ್ತಾವೆ. ಅವು ಒಂದೇ ಗೆರೆಯಲ್ಲಿ 3 ಯಾವಾಗ ಬಂದು ಕೂಡ್ತಾವೋ ಇರ್ತಾವೋ
ಆ ಟೈಮ್ನಲ್ಲಿ ಯಾರಾದರೂ ಗುರಿ ಇಟ್ಟು ಹೊಡೆದ್ರೆ ನಾವು ಆ ಪುರೋಗಳು ಸುಟ್ಟೊಕ್ಕವು, ನಾವು ಸಾಯ್ತೇವೆ ಅಂತೇಳಿ ಹೊರ ಬಿಟ್ಟಿರ್ತಾರೆ ಅವರು. ಅದನ್ನು ಪರಮಾತ್ಮನ ಕಡೆಯಿಂದ ಸಾಧ್ಯ ಆಗದ ಮತ್ತೆ ಯಾರಿಗೂ ಆಗೋಲ್ಲ ಅಂತೇಳಿ ಶಿವನಲ್ಲಿ ಬಂದು ಬೇಡಿಕೊಂಡಾಗ ಅವನು ಆ ಒಂದು ವಿಚಾರ ಮಾಡಿ ಆ 3 ಮಂದಿ ರಕ್ಕಸರನ್ನು ಕೊಂದದ್ದು ವಿಚಾರ ಇಲ್ಲಿ ಹೇಳ್ತಾರೆ. ಕಾಲದಲ್ಲಿ ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡ, 4 ವೇದಗಳಿಗೆ ರಥಕ್ಕೆ ಹೂಡುವ ಕುದುರೆಗಳನ್ನಾಗಿ ಮಾಡಿಕೊಂಡ. ಈ 4 ವೇದಗಳನ್ನು ತನ್ನ ರಥಕ್ಕೆ, ಭೂಮಿಯನ್ನೇ ರಥ ಮಾಡಿದ, ಆ ರಥಕ್ಕೆ ಕುದುರೆಗಳನ್ನು, ವೇದಗಳನ್ನೇ 4 ಕುದುರೆಗಳನ್ನು ಮಾಡಿದ. ಮಹಾಮೇರು ಪರ್ವತವೇ ಧನಸ್ಸು ಅಂದರೆ ಬಿಲ್ಲು, ಅದನ್ನು ಮಾಡಿಕೊಂಡ. ವಿಷ್ಣುವನ್ನ ತನ್ನ ಬಾಣವನ್ನಾಗಿ ಮಾಡಿಕೊಂಡ ಬಿಲ್ಲಿಗೆ, ಯಾರು ಪರಮಾತ್ಮ. ಬ್ರಹ್ಮದೇವನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡ. ಇಷ್ಟೆಲ್ಲ ಶಿವ ಪರಮಾತ್ಮ ಮಾಡಿಕೊಂಡು ಯುದ್ಧಕ್ಕೆ ಹೋದ. ಈ ರೀತಿ ಪವಿತ್ರವಾದ ವೇದಗಳನ್ನೂ ಸಹ ರಥಕ್ಕೆ ಹೂಡುವ ಕುದುರೆಗಳನ್ನಾಗಿ ಮಾಡಿಸಿದಿ. ಆದ್ದರಿಂದ ವಿಧಿಯೇ ಶಬಾಷ್, ನಿನಗೆ ಬಲ್ಲಿದರೆ ಯಾರೂ ಇಲ್ಲ. ಹೀಗೆಲ್ಲ ಮಾಡಿಟ್ಟು ನೀವು ಪರಮಾತ್ಮ ಏಕದೃಷ್ಟಿಯಿಂದ ನೋಡಿ 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 ಅವು ಪುರಗಳು ಯಾವಾಗಲೂ ತಿರುಗ್ತಾ ಇರ್ತಾವು ಆ ಮೇಲೆ ಅಂತರಿಕ್ಷದಲ್ಲಿ. ಅವು ಒಂದೇ ಗೆರೆಯೊಳಗೆ ಬಂದಾಗ ಅವಾಗ ಬಾಣ ಗುರಿ ಇಟ್ಕೊಂಡು ನಿಂತು 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 ಪರಮಾತ್ಮ ಅವಕ್ಕೆ ಬಾಣ ಹೋದಾಗ ಅವು 3 ಪುರಗಳು ಸುಟ್ಟು ಹೋಗ್ತಾವಂತ ಬರ್ತದೆ. ಆ ಸಂದರ್ಭದಲ್ಲಿ ದೃಷ್ಟಿಸಿ ನೋಡಿ 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 ಕಣ್ಣಾಗ ನೀರು ಉದುರ್ತಾವಂತ ಅವನಿಗೆ, ಯಾರಿಗೆ? ಪರಮಾತ್ಮನಿಗೆ. ಅವೇ ರುದ್ರಾಕ್ಷ ಆಗ್ಯಾವ ಅಂತ ಹೇಳ್ತಾರೆ. ರುದ್ರನ ಅಕ್ಷಿ ಅಂದರೆ ಕಣ್ಣು, ರುದ್ರಾಕ್ಷ ಆಗ್ಯಾವಲ್ಲ, ಅದು ಅಷ್ಟು ಪವಿತ್ರನೇ ಇದೆ. ಆ ರೀತಿಯಾಗಿ ಮಾಡಿ ನೀ ಹಂಗೆ ಮಾಡಿಸಿದಿ ಅಂಥೇಳಿ ಇನ್ನು ಬಾದರಾಯನ ವಾದದಳು ತೋಳು ತೊಲಗಿಸಿದೆ. ಇದು ಗೊತ್ತಿದೆ. ಬಾದರಾಯ ಅಂದರೆ ಯಾರು? 9ನೇ ಪದ್ಯದಲ್ಲಿ ಹಿಂದೆ ಓದಿದ್ದೇವೆ ಇದನ್ನು. ದಿನಮಣಿಗೆ ಬಾಧೆಗೆಡಿಸಿದ ರಾಹುವಿಂದ. ಆ ರಾಹುಕೇತರು ಬಂದು ಇವರಿಗೆ ಭಾಳ ಕಷ್ಟ ಕೊಡ್ತಾರೆ. ಗ್ರಹಣ ಹಿಡಿತಂತೇವಲ್ಲ ನಾವು, ಅವ್ರು ಬಂದು ಹಾವಾಗಿ ಇವ್ರನ್ನ ನುಂಗ್ತಿರ್ತಾರೆ. ಅದು ಎಷ್ಟೋ ಸಲ ತಮ್ಮ ಕೆಲಸ ಮಾಡಿ ಆಮೇಲೆ ಮತ್ತೆ ಗ್ರಹಣ ಬಿಟ್ಟು ಹೋಗ್ತಿರ್ತದೆ. ಹಂಗೆ ಅವ್ರನ್ನೂ ಮಾಡಿದ್ದೀನಿ ನೀನು. ಯಾಗ ರಾಹುಕೇತು ಸೇರಿ ಚಂದ್ರನಿಗೂ ಗ್ರಹಣ ಹಿಡಿತದ, ಸೂರ್ಯನಿಗೂ ಗ್ರಹಣ ಹಿಡಿತದ. ಅವ್ರು ಬಂದು ಅವರಿಗೆ ಕಾಟ ಕೊಡ್ತಿರ್ತಾರೆ. ಅವತ್ತಿನ ದಿವಸ ಪೂರ್ಣ ಕತ್ತಲಾಗ್ತಿರ್ತದೆ, ಅರ್ಧ ಹಿಡಿತಿರ್ತದೆ, ಬಿಡ್ತದೆ. ಈ ರೀತಿಯಾಗಿ ಆಗ್ತದಲ್ಲ, ಹೆಂಗೆ ಮಾಡಿಸಿದೆ ನೀನು. ಇನ್ನು ಪಣಿ ಅಂದರೆ ಹಾವು. ಉತ್ತಮವಾದ ನಾಗರ ಹಾವು ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಕೇವಲ ಹುತ್ತಿನಲ್ಲಿಯೇ ವಾಸ ಮಾಡುತ್ತದೆ. ನೋಡು, ಒಳ್ಳೆಯ ಜಾತಿ ಹಾವಿದ್ರೆ ಹುತ್ತಿನೊಳಗೆ ಇರ್ತೈತೆ ಅದು. ಅದಕ್ಕೆ ಹೋಲಿರ್ತಾವಲ್ಲ, ಹೊರಗಡೆ ಬೆಳಗಿನ ಟೈಮ್ ಒಳ್ಳೆಯ ಒಂದು ವಾತಾವರಣ ಇದ್ದಾಗ ಒಳ್ಳೆಯ ಒಂದು ಗಾಳಿ ಮಂದಹಾಸವಾಗಿ ಗಾಳಿ ಬೀಸ್ತಿರ್ತದಲ್ಲ, ಆ ಗಾಳಿಯನ್ನೇ ಸೇವನೆ ಮಾಡಿ ಬದುಕ್ತಿರ್ತದಂತೆ ಅದು. ಅದನ್ನು ಕೊಟ್ಟಾರೆ ಇಲ್ಲಿ. ಮಾಡಿಕೊಂಡು ಕೇವಲ ಹುತ್ತಿನಲ್ಲಿಯೇ ವಾಸ ಮಾಡುತ್ತದೆ. ಇಂಥ ಹಾವನ್ನು ಸಹ ನೀನು ಹಾವುಗಾರನಾಗಿ ಬಂದು ಪುಂಗಿ ಊದಿ ಹಾವನ್ನು ಮರಳು ಮಾಡಿ ಹಿಡಿದು ಅದರ ಹಲ್ಲು ಮೊದಲಾದವುಗಳನ್ನು ಕೆತ್ತು ತನ್ನ ಬುಟ್ಟಿಯಲ್ಲಿ ಹಾಕಿಬಿಡುತ್ತಾನೆ. ಕೇವಲ ಹುತ್ತಿನಲ್ಲಿ ವಾಸ ಮಾಡತಕ್ಕಂಥ ಹಾವನ್ನು ಕಣ್ಣಿಗೂ ಬೀಳದಂತೆ ಪ್ರಯತ್ನ ಮಾಡ್ತಕ್ಕಂಥ ಹಾವಿನ ಸಾಹಸವನ್ನು ಕೆಡಿಸಿ ಹಾವುಗಾರನ ಬುಟ್ಟಿಯಲ್ಲೇ ರೂಪವಾಗಿ ಉಳಿದಂಥ ಸೆರೆಯಲ್ಲಿ ನೀನು ಇರುವಂತೆ ಮಾಡಿದೆ. ಎಲೆವಿದೆಯೇ ನೀನು ಬಾಪು ಅಂದರೆ ಶಬಾಷ್, ನೀನು ಹಂತಾವದಿಯ ನೀನು ಅಂತೇಳಿ ಹೇಳ್ತಾರೆ. ಗಜ ಅಂದರೆ ಆನೆ. ಅರಣ್ಯದಲ್ಲಿ ಹುಲ್ಲು ಮೊದಲಾದಂಥವನ್ನು ತಿಂದರೂ ಯಾರಿಗೂ ಹೆದರದೆ ಮದೋನ್ಮತ್ತನಾಗಿ ಸಂಚಾರ ಮಾಡ್ತಕ್ಕಂಥ ಆಣೆಯೂ ಸಹ ಮಾವುತನಿಂದ. ಮಾವುತಂದರೆ ಆಣೆ ಮೇಲೆ ಕುಂತು ಅಂಕುಶ ಹಿಡ್ಕೊತಾನಲ್ಲ, ಅಂಕುಶ ಹಿಡ್ಕೊಂಡು ಅವನ ಕೈಯಾಗ ಅವ ಹೇಳಿದಂಗೆ ಆಟ ಆಡಿಸ್ದಂಗೆ ಮಾಡಿದ್ವಿ ಅಂಥ ದೊಡ್ಡ ಆಣೆಯನ್ನು. ಅಷ್ಟು ಬಲಶಾಲಿಯಾದ ಆಣೆಗೂ ಇಂಥ ಪರಿಸ್ಥಿತಿ ಬಂತು. ಅಧೀನದಲ್ಲಿರಿಸುವಂತೆ ಮಾಡಿದೆ. ಆದ್ದರಿಂದ ವಿಧಿಯೇ ಶಬಾಷ್. ಇನ್ನು ಪಕ್ಷಿ ಕಾಳುಗಳನ್ನು ತಿಂದು ಆಕಾಶದಲ್ಲಿ ಆನಂದದಿಂದ ಹಾರಾಡ್ತಕ್ಕಂಥ ಗಿಳಿ ಮೊದಲಾದ ಪಕ್ಷಿಗಳನ್ನು ಬೇಡರವಣಿಂದ ಹಿಡಿಸಿ. ಜಾಲಗಾರ ಬಂದು ಪಕ್ಷಿಗಳನ್ನು ಬೇಟೆ ಆಡ್ಕೊಂಡು ಹೋಗ್ತಾರಲ್ಲ, ಬೇಡರವಣಿಂದ ಹಿಡಿಸಿ ಪಂಜರದಲ್ಲಿ ಇರಿಸುವಂತೆ ಮಾಡಿದೆ. ವಿಧಿಯೇ ಶಬಾಷ್. ಈ ರೀತಿಯಾಗಿ ನೀನು ಇಂಥದ್ದು ಕೆಲಸ ಮಾಡಿದೆಯಪ್ಪ. ನೀನು ಇಂಥವದಿಯ, ನಿನ್ನಂಥ ಮಹಾಬಲಶಾಲಿಗಳು ಯಾರೂ ಇಲ್ಲ. ಎಂತೆಂಥವ್ರಿಗೆ ಆಗದಂಥ ಕೆಲಸವನ್ನು ನೀನು ಆ ದೇವತೆಗಳಿಗೆ ಸಹ ಮಾಡಿದಲ್ಲ ಅಂತೇಳಿ ತಿಳಿದ ಹಾಗೆ ಮುಂದೆ ಇನ್ನು ಹರಿಶ್ಚಂದ್ರ, ಪಾಂಡವರು ಮತ್ತು ಜೀವನ್ಮುಕ್ತರು ಇವರನ್ನು ವಿಧಿಯು ಯಾವ ರೀತಿಯಿಂದ ವಿಕಾರಿಗಳನ್ನಾಗಿ ಮಾಡಿತು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಇಲ್ಲಿ ಮತ್ತೊಂದಿಬ್ಬರು 3 ಮಂದಿ ವಿಚಾರ ಹೇಳಿದರು. ಯಾರ್ಯಾರನ್ನು? ಹರಿಶ್ಚಂದ್ರ, ಪಾಂಡವರು ಮತ್ತು ಜೀವನ್ಮುಕ್ತರು ಇವರನ್ನು ವಿಧಿಯು ಯಾವ ರೀತಿಯಿಂದ ವಿಕಾರಿಗಳನ್ನಾಗಿ ಮಾಡಿತು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. 7 ಧರಣಿಯನ್ನು ಆಳುವ ಅರಸ, ಸಪ್ತದ್ವೀಪಗಳನ್ನು ಆಳ್ತಿದೆ ಯಾರು? ಹರಿಶ್ಚಂದ್ರ.
ಏಳು ಧರಣಿಯನ್ನು ಆಳುವ ಅರಸನು ಪೊಲೆಯನಿಗೆ ಅಂದರೆ ಹೊಲೆಯನಿಗೆ ಆಳಾದ, ಸುಡುಗಾಡ್ಕಾದ, ಎಲ್ಲರಿಗೂ ಗೊತ್ತದ ಮಾಡಿದೆ. ಪಂಚಸಾರ್ವಭೌಮರಿಗೆ ಅಂದರೆ ಪಂಚಸಾರ್ವಭೌಮರಂದ್ರೆ ಪಾಂಡವರು, ಅವರು ಮಹಾಶೂರರಿದ್ದರು. ವನವಾಸಕ್ಕೆ ಹೋದರು. ದ್ರೌಪದಿ ಸೀರೆ ಸಭೆಯೊಳಗೆ ಚಳಿಸಿ ಅಸಹ್ಯ ಆದರು. ಪಗಡಿ ಆಟದೊಳಗೆ ಸೋತರು. ಅಜ್ಞಾತವಾಸದಲ್ಲಿ ವಿರಾಟ್ ರಾಜನ ಮನೆಯಲ್ಲಿ ಒಂದೊಂದು ಕೆಲಸಕ್ಕಾಗಿ ತೊಡಗಿದರು. ಹೀಗೆ ಅವರಿಗೂ ಕಷ್ಟ ತಪ್ಪಿಲ್ಲ ಅಂಥೇಳಿ ಪಂಚಸಾರ್ವಭೌಮರಿಗೆ ಬಾಳದಿರಿಕೆಯ ನಿತ್ಯ ಅಂದರೆ ಅವರು ಬದುಕದಂಗೆ ಸಹಿತ ಅಷ್ಟಷ್ಟು ಕಷ್ಟ ಕೊಟ್ಟೆ ಅವರಿಗೆ. ಶಂಭುಲಿಂಗೈಕ್ಯೆಯೊಳು ಕೀಲಿಸಿದೆ ಅಂದರೆ ನೀನು ಅವ್ರನ್ನ ಸಹಿತ ಶಂಭುಲಿಂಗನಲ್ಲಿ ಒಂದಾಗಿದ್ದಂಥ ಮಹಾತ್ಮರನ್ನು ಸಹಿತನೇ ಬಿಟ್ಟಿಲ್ಲ, ಅವರನ್ನು ನೀನು ಉಲ್ಟಾ ಮಾಡಿ ಕೇಳಿಸಿದೆ. ಪ್ರಾರಬ್ಧ ಭೋಗ ನೀತಿಯನ್ನು, ಅವರ ಪ್ರಾರಬ್ಧವನ್ನು ಈ ರೀತಿಯಾಗಿ ನೀ ಮಾಡಿದೆ ಅಂತೇಳಿ 3ನೇ ನುಡಿಯಲ್ಲಿ ಹೇಳ್ತಾರೋ. ಅದಕ್ಕೆ ನಾವು ನೀವುಗಳು ಹಾಗೆ ಈ ಹರಿಶ್ಚಂದ್ರನ ಕಥೆ ಎಲ್ಲರಿಗೂ ಗೊತ್ತು. ಪಂಚಸಾರ್ವ ಅಂದರೆ ಪಾಂಡವರು. ಶಂಭುಲಿಂಗ ಐಕ್ಯರೋಳು ಕೀಲಿಸಿದೆ ಅಂದರೆ ಪ್ರಾರಬ್ಧ ಭೋಗ ನೀತಿಯನ್ನು ಪರಮಾತ್ಮನೊಡನೆ ಅಭೇದ ಭಾವನೆಯಿಂದ ಕೂಡಿರುವ ಮುಕ್ತರಲ್ಲಿಯೂ ಪ್ರಾರಬ್ಧ ಭೋಗವನ್ನು ಭೋಗಿಸೇ ತೀರಬೇಕೆಂಬ ಕಟ್ಟಳೆಯನ್ನುಂಟು ಮಾಡಿದೆ. ಆದ್ದರಿಂದ ಪೂರ್ವಕೃತ ಕರ್ಮವೇ ಶಭಾಷ್, ಎಲೆವಿದೆಯೇ ನಿನಗೆ ಶಭಾಷ್ ಅಂತ ಹೇಳ್ತಾ ಇಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ನೀತಿ ಸಮಾಪ್ತಿಯಾಯಿತು. ಅಂದರೆ ಇಲ್ಲಿಗೆ ನೀತಿ ಹೇಳುವಂಥದ್ದನ್ನು ಕ್ರಿಯಾದ ಬಗ್ಗೆ ಮುಂದಿನ ಪದ್ಯಗಳಲ್ಲಿ ವರ್ಣಿಸ್ತಾರು. ಆಯಿತು. ಇನ್ನು ಮುಂದಿನ ಪದಗಳಿಂದ ಕ್ರಿಯೆಯನ್ನು ಹೇಳುತ್ತಾರೆ. ಈ ರೀತಿಯಾಗಿ ನೀತಿ ಕ್ರಿಯಾಚರ್ಯ ಇಷ್ಟಿಷ್ಟು ಪದ್ಯಗಳನ್ನು ಇಷ್ಟು ನಾನು ಹೇಳಿದೆನು ಅಂತ ಹೇಳ್ತಾರು. ಅದಕ್ಕೆ ನೀವು ಶಾಸ್ತ್ರ ಶ್ರವಣ ಮಾಡ್ತೇವೆ, ಒಂದು ಪದ್ಯ ಮುಗಿತು. ಯಾಕಂದ್ರೆ ಆ ಬಂದ ವಿಚಾರ ಎಲ್ಲ ಹಿಂದಿನ ಪದ್ಯಗಳಲ್ಲಿ ಬಂದು ಹೋಗಿದೆ, ಅವರಷ್ಟರು ಕಥೆಗಳು. ಅದಕ್ಕೆ ನೀವು ಏನು ಮಾಡಬೇಕು, ಶಾಸ್ತ್ರ ಶ್ರವಣ ಮಾಡ್ತಾ 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 ಅನೇಕ ಸಾಧಕ ಬಾಧಕಗಳಿಗೆ ಸಂಬಂಧವಾದಂಥ ವಿಚಾರಗಳನ್ನು ನಾವು ಕೇಳ್ತಾ ಮುಂದೆ ಮುಂದೆ ಮತ್ತೆ ಮತ್ತೆ ಸಾಗೋಣ ಅಂಥೇಳಿ ಭಾಳಷ್ಟು ಬರ್ಕೊಂಡು ಬಂದ್ರಿ. ಅದ್ರಾಗ ಯಾವ್ದಾರು ಒಂದು ತಗೋಬೇಕಷ್ಟೇ. ನೋಡು, ಸಂಸಾರ ಸಾಕಂದ್ರೆ ಸರ್ಕೋಬೇಕಂತ್ರಿ, ಪಾರಮಾರ್ಥ ಬೇಕಂದರೆ ಬೆರ್ಕೋಬೇಕು. ಇವೆರಡೂ ಒಲ್ಲೆಂದ್ರೆ ನಿಂತು ಹೋಯ್ಕೋ ಅಂತ ಹೇಳ್ತಾರೆ. ಸಂಸಾರ ಸಾಕಂದರೆ ಸರ್ಕೋ, ಪಾರಮಾರ್ಥ ಬೇಕೆಂದರೆ ಬರ್ಕೋ ಅಂದ್ರೆ ಅದ್ರಾಗ ಬೆರ್ಕೋ ಅಂದ್ರೆ ನೀ ಅದ್ರಾಗ ಕೂಡು, ಎರಡೂ ಒಲ್ಲೆಂದ್ರೆ ನಿಂತು ಹೋಯ್ಕೋ ಅಂಥೇಳಿ ವಿಚಾರ ಹೇಳ್ತಾ 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 ಆ ಒಂದು ಸಂಸಾರದ ವಿಚಾರ, ಸಂಸಾರದಲ್ಲಿ ಬಿದ್ದು ಒದ್ದಾಡುತ್ತಿರುವಂಥ ಬದ್ಧ ಜೀವಿಗಳನ್ನು ಉದ್ಧಾರ ಮಾಡುವುದೇ ಒಂದು ಸಂತರ ಕೆಲಸ. ಯಾಕಂದ್ರೆ ಸಂತರು, ಶಾಂತರು, ಉದಾರ ಅಂತಃಕರಣಿಗಳಾದ ಶರಣರು ಸದಾ ಲೋಕಹಿತಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಸದಾ ಸಂಚರಿಸುತ್ತಿರುತ್ತಾರೆ. ಯಾವಾಗಲೂ ಅವರು ತಿರುಗಾಡ್ತಾನೆ ಇರ್ತಾರೆ. ಒಟ್ಟಿನ ಮೇಲೆ ಏನೇನೋ ಮಾಡಬೇಕು ಅವ್ರ ಕೆಲಸ, ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಿರ್ತಾರೆ. ಅದಕ್ಕೆ ಆ ರೀತಿಯಾಗಿ ಇವರು ಸಂಚಾರ ಮಾಡ್ತಿರ್ತಾರೆ. ಮತ್ತು ಇದು ಅಲ್ಲದೆ ಈ ಭಯಂಕರವಾದ ಭವಸಾಗರವನ್ನು ತಾವು ಸ್ವತಃ ತಮ್ಮ ಸ್ವಪ್ರಯತ್ನದಿಂದ ದಾಟಿ, ತಾವು ಸ್ವಂತ ಪ್ರಯತ್ನ ಮಾಡಿ ಈ ಭವಸಾಗರವನ್ನು ದಾಟಿ ಆತ್ಮಜ್ಞಾನಿ ಮೋಕ್ಷ ಮುಕ್ತಿ ಪಡ್ಕೊಂಡಿರ್ತಾರೆ. ನನ್ನಂಗೆ ಇವರು ಆಗಲಿ ಅಂತೇಳಿ ಜನಕ್ಕೆ ಉಪಕಾರ ಮಾಡೋ ಸಲುವಾಗಿ ಅಲ್ಲೆಲ್ಲೇ ಜ್ಞಾನಿ ಫಿರ್ತಿರೇನ ಪಾಣಿ ಚಲ್ತಿರೇನ ಆ ರೀತಿಯಾಗಿ ತಿರುಗಾಡ್ತಿರ್ತಾರೋ. ಅದಕ್ಕೆ ನೋಡು, ಈ ಸಂಸಾರ ಅಂದಮೇಲೆ ಕಟಪಿಟಿ ಇರೋದೇ ಇದು. ಒಬ್ಬ ಯಜಮಾನ ಚಿಕ್ಕದಾಗಿದೆ, ಅದನ್ನು ಮುಂದುವರ್ಸೋಣಂತ. ಅದಕ್ಕೆ ಒಬ್ಬ ಯಜಮಾನ ಏನು ಮಾಡ್ತಿರ್ತಾನು, ಕುದುರೆ ಹತ್ಕೊಂಡು ಬಂದು ಮುಂದಿನ ಊರಿಗೆ ಸಂಚಾರ ಮಾಡ್ತಿರ್ತಾನು. ಬಿಸಿಲು ಭಾಳ, ಬಿಸಿಲುಗಾಲ ಇರ್ತದೆ. ಆ ಬಿಸಿಲುಗಾಲಿನಲ್ಲಿ ಇವನು ಮಧ್ಯಾಹ್ನ ಆಗಿರ್ತದೆ, ನೀರು ಕುಡಿಬೇಕು, ಎಲ್ಲಿದ್ದಾವೆ ನೋಡ್ಕೋಬೇಕಂತ ಕುದುರೆ ಓಡಿಸ್ಕೊಂತ ಬರ್ತಾನು. ಅಲ್ಲಿ ಒಬ್ಬ ಋಷಿ ಆಶ್ರಮ ಇರ್ತದೆ, ಅಲ್ಲಿ ಬಂದು ನಾನು ನೀರು ಕುಡಿಬೇಕಂತ ಹೇಳ್ತಾನು. ಅವಾಗ ಅವನು ಸ್ವಾಮಿ ಹೇಳ್ತಾನು, ನೋಡು ಅಲ್ಲೇ ಬಾವಿದೆ, ಅಲ್ಲೇ ಗಡಗಡೆ ಇದೆ, ಬಕೆಟ್ ಇದೆ, ಹೋಗಿ ಅಲ್ಲೇ ನೀರು ಸೇದ್ಕೊಂಡು ಕುಡಿಯಪ್ಪ ಅಂಥೇಳಿ ಸುಮ್ಮನೆ ಕೂತಲ್ಲಿ ಹೇಳ್ತಾರೆ ಅವರು. ಇವ ಅಲ್ಲಿ ಹೋಗ್ತಾನು. ಅಲ್ಲಿ ಹೋಗಿ ಆ ಬಕೆಟ್ ಬಿಟ್ಟು ಕುದುರೆನ ಅಲ್ಲೇ ನಿಂದ್ರಿಸ್ತಾನು. ಕುದುರೆಗೂ ನೀರು ಕುಡಿಸ್ಬೇಕಾಗಿರ್ತದ, ತಾನೂ ನೀರು ಕುಡಿಬೇಕಾಗಿರ್ತದ. ಆದ್ರೆ
ಅದು ಬಕೆಟನ್ನು ಹಗ್ಗದಿಂದ ಗಡಗಡಿಗೆ ಕಟ್ಟಿ ಕೆಳಗೆ ಬಿಡ್ತಿರ್ತಾನು. ಅದು ಗಡ 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 ಕಿರ್ ಅಂತ ಸಪ್ಪಳ ಆಗ್ತಿರ್ತದೆ. ಆವಾಗ ಆ ಸಪ್ಪಳಕ್ಕೆ ಏನು ಮಾಡ್ತಿರ್ತದೆ, ಅವ್ನು ನೀರು ಜಕ್ಕೊಂಡು ಬರೋದ್ರಲ್ಲೇ ಆ ಕುದುರೆ ಓಡಿ ಹೋಗ್ತಿರ್ತದೆ. ಮೇಲೆ ನೀರು ಬಂತು ಅನ್ನೋದಕ್ಕೆ, ಆ ಬಕೆಟ್ ಬಂತು ಅನ್ನೋದಕ್ಕೆ ಆ ಕುದುರೆಗೂ ನೀರು ಕುಡಿಸ್ಬೇಕಂತ ಅವನ ವಿಚಾರ, ತಾನು ಕುಡಿಬೇಕಂತ ಇರ್ತದೆ. ಕುದುರೆ ಹಂಗೆ ಓಡ್ತಾ ಇರ್ತದೆ. ಅದು ಇದು ಆ ಸಪ್ಪಳಕ್ಕಾಗಿ ಓಡ್ತಿರ್ತೈತೆ. ಅದು ಏನೋ ಸಪ್ಪಳಾಕತ್ಲ, ಇಷ್ಟು ಗಡ್ಡು ಸಪ್ಪಳಾಕತ್ಲ ಅಂತ ಹೇಳ್ತಿರೋದು, ಅದು ಹೊರಗೆ ಹೋಗ್ತಿರ್ತದೆ ಮುಂದೆ. ಅದನ್ನು ಹೋಗಿ ಹಿಡ್ಕೊಂಡು ಬರೋದ್ರಲ್ಲೇ ಆ ಬಕೆಟು ಸ್ವಲ್ಪ ಸೋರ್ತಿರ್ತದೆ ರೀ. ಆ ನೀರೆಲ್ಲ ಸೋರಿ ಹೋಗ್ತಿರ್ತದೆ. ಇನ್ನೇನು ಮಾಡಬೇಕಂತ ಮತ್ತೆ ಬಿಡ್ತಾನೋ, ಮತ್ತು ಹಿಂಗಾಗುತ್ತೆ, ಮತ್ತೆ ಕುದುರೆ ಓಡ್ತಾನೋ, ಮತ್ತು ಸಾಧವನಲ್ಲಿ ಹೋಗಿ ಕೇಳ್ತಾನೋ, ಏನು ನನ್ನ ಕುದುರೆ ನಿಲ್ಲವಲ್ತು, ನೀರು ಸೇದೋದ್ರಲ್ಲೇ ನೀರನ್ನು ನಿಲ್ವಲ್ಲು, ನಾನು ಹೇಗೆ ಮಾಡಲಿ, ನಾನು ನೀರಾಡಿಕೆ ಭಾಳ ಆಯಿತು, ಹೆಂಗೆ ಮಾಡಲಿ. ಹೌದಪ್ಪ, ಅದು ಕಟಕಟಿ ಕಿರಿಕಿರಿ ಸಂಸಾರದಲ್ಲಿ ಆಗಲಿ ಹೊರಗಡೆ ಆಗಲಿ ಇರುವುದನ್ನೇ. ಅಂಥದ್ರಲ್ಲಿ ನಮ್ಮ ಕೆಲಸಗಳನ್ನು ಸಾಧನೆ ಮಾಡ್ಕೋಬೇಕು. ಕುದುರೆಯಲ್ಲಿ ಕಟ್ಟು, ಅಲ್ಲೇ ಸಮೀಪದಲ್ಲೇ ಒಂದು ಕಲ್ಲಿಗೆ ಕಟ್ಟು, ನೀರು ಸೇದು, ನೀನು ಕುಡಿ, ಆಮೇಲೆ ಕುದುರೆಗೂ ನೀರು ಕುಡಿಸು. ಮತ್ತು ಈ ರೀತಿ ನಿನಗೆ ಮಾಡೋಕ್ಕಾಗೋದಿಲ್ಲ ಏನು, ಅದನ್ನು ನಾ ಹೇಳಬೇಕೇನು ಅಂಥೇಳಿ ನಾವು ಸೂಕ್ಷ್ಮವಾಗಿ ಸಾಧು ಅವನಿಗೆ ಹೇಳ್ತಾನು. ಆಯಿತು ಅಂಥೇಳಿ ಬಂದು ಕುದುರೆನ ಕಟ್ಟಿ ಹಾಕ್ತಾನು. ಕುದುರೆನ ಕಟ್ಟಿ ಹಾಕಿ ನೀರು ಸೇದ್ತಾನು. ನೀರು ಸೇದಿ ತಾನೂ ಕುಡಿತಾನು. ಕುದುರೆ ಬಕೆಟ್ ಎತ್ತಿಕೊಂಡು ಬಂದು ಆ ಕುದುರೆ ಮುಂದಿಡ್ತಾನು. ಆ ಕುದುರೆನೂ ನೀರು ಕುಡಿತದೆ, ಮತ್ತು ಆ ಮುಂದೆ ಸವಾರಿ ಬೆಳೆಸ್ತಾನಂತ ಬರ್ತದೆ. ಅದಕ್ಕೆ ಏನಾಗಿದೆ ಅಂದ್ರೆ, ಆ ಕುದುರೆ ಅಂದರೆ ಏನೀಗ ಮನಸ್ಸು. ಲಗಾಮ್ ಸರಿಯಾಗಿ ಹಿಡಿದ್ರೂ ಅದು ನಿಂತಿರೋದಿಲ್ಲ. ಬೇರೆ ಬೇರೆ ಕಡೆ ಅಲ್ಲೆಲ್ಲಾರ ದಾಣೆ ಹಾಕಿರ್ತಾರೆ, ಹುಲ್ಲು ಇರ್ತದೆ, ಮೇಯ್ತಿರ್ತದೆ. ಹೇಗಾದ್ರೂ ನಿಂತ್ರೆ ನೀರು ಕುಡಿಯೋಕೆ ನಿಲ್ಲಕ್ಕೆ ಸಮಯನೇ ಇಲ್ಲ ಅದಕ್ಕೆ, ಹಾಗೆ ಓಡ್ತಿರ್ತದೆ. ಅದಕ್ಕೆ ನಿನ್ನ ಮನಸ್ಸನ್ನು ಹಿಂಗೆ ಹರಿದಾಡ್ತಿರ್ತದೆ. ಆ ಮನ ನಿಯಂತ್ರಣ ಮಾಡ್ಬೇಕಾದ್ರೆ ಆ ಕುದುರೆನ ಹೆಂಗೆ ಕಟ್ಟಿ ಹಾಕಿ, ಇಂಥ ಕಷ್ಟದೊಳಗೂ ಇಂಥ ಬಿಸಿಲಿನೊಳಗೂ ನೀರು ಸೇದಿ, ನೀನು ನೀರು ಕುಡಿದು ಕುದುರೆಗೇನು ನೀರು ಕುಡಿಸಿದಿ. ಆ ರೀತಿ ಇಂತಿಂಥ ಕಷ್ಟಗಳನ್ನು ನಿನ್ನ ಸಹನೆ ಮಾಡಿಕೊಂಡು ನಿನ್ನ ಸಂಸಾರವನ್ನು ನಿಭಾಯಿಸುವ. ಇದು ಕಿಟಕಿಟಿ ಕರ್ಕಡಿ ಇರ್ತದೆ. ಇದೆಲ್ಲ ಕಡಿಮೆ ಆದಮೇಲೆ ನಾನು ಪಾರಮಾರ್ಥವನ್ನು ಸಾಧಿಸಿರಾಯ್ತು, ನೀರು ಕುಡಿದು ಸಂತೋಷ ಮಾಡಿದ್ರೆ ಅನ್ನೋದು ಆಗೋದಿಲ್ಲಪ್ಪ. ಅದು ಸಮುದ್ರದ ತೆರೆಗಳು ಹಂಗೆ ಬರ್ತಿರ್ತಾವೆ. ಆಮೇಲೆ ನಾನು ತೆರೆ ನಿಂತ ಮೇಲೆ ಸ್ನಾನ ಮಾಡ್ತಾನೆ ಅಂತ ಹೇಳಿ ತಿಳಿದ, ಸ್ನಾನದ ಸಮುದ್ರ ದಂಡಿ ಮೇಲೆ ಬಂದು ನಿಂತ್ರೆ ಅವು ತೆರೆಗಳು ಒಂದ್ರ ಮೇಲೆ ಒಂದೊಂದು ಬರ್ತಾನೆ ಇರ್ತಾವೆ, ನಿಲ್ಲೋದಿಲ್ಲ ಅವು. ಅಂಥದ್ರಾಗ ಯಾಕೆ ನಿಂತು, ಎಷ್ಟೊತ್ತಾಯಿತು ನೀ ಇಷ್ಟೊತ್ತು ಯಾಕೆ ನಿಂತೆ ಅಂತ ಕೇಳಿದ್ರೆ ನಾವೇನು ಹೇಳ್ತಾನು, ನಾನು ಸ್ನಾನಕ್ಕಂತ ಬಂದೆನು. ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಸ್ವಲ್ಪ ಪುಣ್ಯ ಹೋಗ್ತದೆ. ಎಲ್ಲ ನದಿಗಳು ಬಂದು ಸಮುದ್ರದಾಗ ಸೇರಿದಾವು. ಆ ಸಮುದ್ರ ಸ್ನಾನವನ್ನು ಮಾಡಿದರೆ ನನ್ನ ಪಾಪ ಎಲ್ಲ ಪರಿಹಾರ ಆಕೈತೆ ಅಂತೇಳಿ ಬಂದೆನು. ಮತ್ತು ಯಾಕೆ ಮಾಡುವಲ್ಲಿ? ಇಲ್ಲಪ್ಪ, ತೆರೆಗಳು ಬರ್ತಾಯಿದ್ದಾವು, ಆ ತೆರೆಯೊಳಗೆ ನಾ ಹೆಂಗೆ ಸ್ನಾನ ಮಾಡಲಿ, ನಾನು ಎತ್ತೆತ್ತಿ ಹಾಕ್ತಾವು, ಅದಕ್ಕೆ ಆ ತೆರೆ ನಿಂತ ಮೇಲೆ ಮಾಡ್ತಾನೋ ಅಂತ ನಾವು. ಅದಕ್ಕೆ ಅವ್ರು ಏನು ಹೇಳ್ತಾರೋ, ಅಲ್ಲೋ ಇವು ತೆರೆ ಇರುವಣ, ಅವು ನಿಲ್ಲೋದಿಲ್ಲ. ನಿನ್ನ ಜಾಣತನದಿಂದ ಸ್ವಲ್ಪ ಒಳಗೆ ಹೋಗು, ತೆರೆ ಬಂದಾಗ ಸ್ವಲ್ಪ ತಲೆ ತೆಳಗೆ ಮಾಡಿ ಹೋಗಿ ಸ್ನಾನ ಮಾಡು, ನಿನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೋ. ಅವು ಹಾಗೆ ನಡೀತಾ ಇರ್ತದೆ. ಹಂಗೆ ಸಂಸಾರದೊಳಗೆ ತೊಂದರೆನೂ ಇರ್ತಾವೆ, ಇಲ್ಲಂತಲ್ಲ, ಕಷ್ಟಗಳನ್ನೂ ಇರ್ತಾವೆ. ಅವನ್ನ ನಿಭಾಯಿಸುವಂಥ ಅವನ್ನ ನೀನು ಹೇಗಾದ್ರೂ ಕಷ್ಟ ಸಹಿಷ್ಣುತೆ ಮಾಡಿಕೊಂಡು ಅದರಲ್ಲಿ ಪಾರಾಗಬೇಕು, ಪಾರಮಾರ್ಥನೂ ತಿಳ್ಕೊಬೇಕು. ಅಲ್ಲಿ ಸಮುದ್ರ ಸ್ನಾನ ಹೆಂಗೆ ಅದು ನಿಂತ ಮೇಲೆ ಅಂದ್ರೆ ಇದು ಎಂದೂ ನಿಲ್ಲೋದಿಲ್ಲ, ನಿನ್ನ ಮನಸ್ಸನ್ನು ನಿಲ್ಲೋದಿಲ್ಲ. ಅಲ್ಲಿ ಕುದುರೆ ಹೆಂಗೆ ಕಟ್ಟಿ ಹಾಕ್ತೇವೋ ಹಂಗೆ ಕಟ್ಟಿ ಹಾಕಬೇಕು ನಿನ್ನ ಮನಸ್ಸನ್ನು. ಅದೇ ರೀತಿಯಾಗಿ ಇಲ್ಲೇ ತೆರೆಗಳ ನಿಂತ ಮೇಲೆ ಮಾಡೋದಂದ್ರೆ ಆಗೋದಿಲ್ಲ, ಅದರೊಳಗೆ ಧುಮುಕಬೇಕು. ಅಂಥ ಕಷ್ಟದೊಳಗೆ ನೀನು ಧುಮುಕಬೇಕು ಅಂಥೇಳಿ ಹೇಳಿದಾಗ ಅವನು ಒಳಗೆ ಹೋಗಿ ಸ್ನಾನ ಮಾಡಿದ, ಮತ್ತು ಹೊರಗೆ ಬಂದ, ತನ್ನ ಪಾಪವನ್ನು ತೊಳ್ಕೊಂಡ ಅಂತ ಬರ್ತದೆ. ಅದ್ರ ಸಲುವಾಗಿ ನೀವುಗಳು ಹೀಗೆ ಮಾಡ್ತಿರ್ತೀವಿ. ಸತ್ಸಂಗದ ಅಂದ್ರೆ ಏನಾಗ್ತದೆ ಅಂದ್ರೆ, ಈಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಇಬ್ಬರು ಗುರು ಶಿಷ್ಯರೂ ಹೌದು, ಭಾವ ಮೈದನರು ಹೌದು, ಗೆಳೆಯರೂ ಹೌದು. ಎಲ್ಲ ಮಹಾಭಾರತದ ಯುದ್ಧ ಆದಮೇಲೆ ಐತಲ್ಲ ಟೈಮ್, ಯುದ್ಧ ಆದಮೇಲೆ ಪಾಂಡವರಿಗೆ ಧರ್ಮರಾಜನಿಗೆ ಪಟ್ಟ ಕಟ್ತಾರೋ. ಕೃಷ್ಣ ದ್ವಾರಕೆಗೆ ಹೋಗ್ತಾನೋ, ಯಾವಾಗರ ಪಾಂಡವರ ಹತ್ರ ಬಂದು ಭೇಟಿ ಆಗ್ತಿರ್ತಾನೋ. ಭೇಟಿ ಆಗುವಾಗ ಬಂದು ಕುಂತಾಗ ಕುಂತಿ ಮಾತೆಯನ್ನು ಕೇಳ್ತಾನೆ. ಯೋಗಕ್ಷೇಮ ಸಮಾಚಾರವನ್ನು ಕೇಳಿದಾಗ ಆಕೆ ಹೇಳ್ತಾಳು, ಏನು ಬೇಕು ಬೇಡ್ಕೊಮ್ಮ, ಇನ್ನು ಆಯ್ತಲ್ಲ, ಕಷ್ಟ ಎಲ್ಲ ಸಹಿಸ್ನು ಮಾಡ್ಕೊಂಡು ನಿನಗೇನು ಬೇಕು ಕೇಳು, ನಮ್ಮ ಮಾತ್ರ ದ್ವಾರಕೆಗೆ ಹೋಗ್ತಾನೋ, ಹಂಗೆ ಸಹಜ ಬಂದಿದ್ದೇನೋ ಅಂತ ಕೇಳ್ತಾನೆ. ನನಗೆ ಮೇಲೆ 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 ಕಷ್ಟಗಳನ್ನು ಕೊಡಪ್ಪ, ಇದನ್ನು ಬಿಟ್ಟು ನಾವು ಅತ್ತೆಯನ್ನು ನಿನಗೆ ಕೇಳೋದಿಲ್ಲ ಅಂತಾಳಕ್ಕೆ. ಎಂಥ ಹುಚ್ಚಿ ಇದ್ದಮ್ಮ ನೀನು, ಕಷ್ಟನ ಕೇಳ್ತೀಯಲ್ಲ, ಇಷ್ಟು ದಿವಸ ಕಷ್ಟ ಸಹಿಸಿದ್ದಾಗಲಿಲ್ವ,
ಮಕ್ಕಳನ್ನ ಬಿಟ್ಟು ಅಗಲಿ ಉಳಿದಿದ್ದಿ, ವನವಾಸ ಮಾಡಿದ್ವಿ, ಇಷ್ಟೆಲ್ಲ ರಾಜ್ಯ ಕಳ್ಕೊಂಡಿದ್ರು, ಮತ್ತು ರಾಜ್ಯ ಬಂತು, ಇನ್ನಾರು ಆರಾಮಿರ್ಬೇಕಂತ ಹೇಳಿ ನನಗೆ ಒಳ್ಳೇದನ್ನು ಕೊಡು ಅಂತೇಳಿ ಬೇಡಕ್ಕೆ ತಯಾರಿಲ್ಲಲ್ಲ ಅಂದಾಗ, ಇಲ್ಲಪ್ಪ ಅವು ನಮಗೆ ನೀ ಕಷ್ಟ ಕೊಟ್ಟೆ ಅಂತಂತಂದ್ರೆ ನಾನೇನು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತೀನಿ. ಅವೆಲ್ಲ ಇದ್ದು ಅಂತಂದ್ರೆ ನಿನ್ನ ಧ್ಯಾನನ ಮರೆಸಿಬಿಡ್ತಾವು. ಅದಕ್ಕೆ ಸದಾ ನಿನ್ನ ಧ್ಯಾನದೊಳಗೆ ನಾ ಇದ್ನಿ ಅಂತಂದ್ರೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತೇವಲ್ಲ, ಆ ರೀತಿಯಾಗಿ ಇದ್ದು ಅಂತಂದ್ರೆ ನೀನು ನಾ ಕರೆದ ತಕ್ಷಣ ನಾವು ಇದ್ದಲ್ಲೇ ಬರ್ತೀಯ, ನಮ್ಮ ಕಷ್ಟ ಕುಂದುಕೊರತೆಗಳನ್ನು ನೋಡ್ತೀಯ, ಅದನ್ನು ಈಡೇರಿಸ್ತೀಯ. ಮತ್ತು ನೀನಾಗಿ ಬಂದು ಭೇಟಿಕ್ಕಿಯ, ನಾವು ಅಲ್ಲಿಗೆ ಬರಬೇಕು, ಅಲ್ಲಿಗೆ ನಿನ್ನಲ್ಲಿ ಭೇಟಿ ಆಗಬೇಕು, ಪೂಜೆ ಪುನಸ್ಕಾರನ ಅದು ಇದು ಮಾಡಬೇಕು. ಅದಕ್ಕೆ ಇವು ಯಾವುವು ಬೇಡ, ನೀನಾಗೆ ಬಂದು ನಮ್ಮ ಕಷ್ಟ ನಿವಾರಣೆ ಮಾಡ್ತೀಯಲ್ಲ, ಅದಕ್ಕೆ ನನಗೆ ಯಾವಾಗಲೂ ಕಷ್ಟವನ್ನು ಕೊಡು. ನಿನ್ನ ನಾನು ಕಷ್ಟ ಕೊಟ್ಟಾಗ ನಿನ್ನ ಸದಾ ಧ್ಯಾನ ಮಾಡ್ತಿರ್ತಾನು, ನೀ ಬಂದು ಭೇಟಿಕ್ಕಿ ಅಂತಾರು. ಹಿಂಗೆ ಅರ್ಜುನ ಕೃಷ್ಣ ಇಬ್ಬರು ವಾಯುವಿಹಾರಕ್ಕಂತ ಹೊರಡ್ತಾರೋ, ಅಂದರೆ ಗಾಳಿ ಹವಾಕಂತೇವಲ್ಲ, ಇಬ್ಬರು ಹೋಗ್ತಿರ್ತಾರೋ. ಹೋಗುವಾಗ ಮಾತಾಡ್ತಾ ಹೋಗುವಾಗ ಯಾವಾಗಲೂ ಅರ್ಜುನನ ರೋಮಗಳು ಕೃಷ್ಣ 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 ಅಂತಿರ್ತವೆ ಇವೆಲ್ಲ. ಅದೆಲ್ಲ ಕೃಷ್ಣನಿಗೆ ಗೊತ್ತಿರ್ತದೆ. ಅದಕ್ಕೆ ಅರ್ಜುನ್ ಹಿಂಗೆ ಹೇಳ್ತಾ ಹಿಂಗೆ ಹೋಗುವಾಗ, ಬಾ ಕೃಷ್ಣ, ಬಾ ಅರ್ಜುನ, ನಡಿಯಲ್ಲಿ ಮುಂದೆ ಹೋಗೋಣ, ಅಲ್ಲಿ ನೋಡು, ಅಲ್ಲಿ ಮ್ಯಾಲೆ ಆಕಾಶದಾಗ ಒಂದು ಪಕ್ಷಿ ಹಾರಾಡ್ತಾ ಇದೆ, ಅದನ್ನು ನೋಡು, ಭಾಳ ಮಾಡಿ ಅದು ಪಾರಿವಾಳ ಇರ್ಬೋದು. ಆವಾಗ ಅರ್ಜುನ್ ಏನಂತಾನು, ಮೇಲ್ಗಡೆ ಸುಮ್ಮನೆ ನೋಡಿದಂಗೆ ಮಾಡಿ, ಹೌದಪ್ಪ ಮತ್ತದು ಪಾರಿವಾಳ ಇರ್ಬೋದು ಅಂತ ಹೇಳ್ತಾನೆ. ಮುಂದೆ ಮತ್ತೊಂದು 4 ಹೆಜ್ಜೆ ಹೋದ್ಕೊಳ್ಳಿ ಮತ್ತೆ ಮಾತಾಡ್ತಾ ಪಾರಿವಾಳ ಅಲ್ಲಿ ಕಾಣ್ತದಪ್ಪ, ಅದು ಮ್ಯಾಲೆ ಹಾರಾಡ್ತಾ ಇದೆ, ಅದು ಬಹುಶಃ ಅದು ಕಾಗಿ ಇರ್ಬೋದು ಅಂತಾನೆ. ಯಾರು? ಕೃಷ್ಣ. ಹೌದಪ್ಪ ಅದು ಕಾಗೆನೇ ಇರ್ಬೋದು, ಅದು ಕಾಗೆನೇ ಕಾಣ್ತದ ಅಂತ ನೀವು ಅಂತಾನು. ಮತ್ತೆ ಮುಂದೆ ಮಾತಾಡ್ತಾ ಹೋಗುವಾಗ ಮತ್ತೊಂದು ಪಕ್ಷಿ ಹೆಸರು ಹೇಳ್ತಾನೆ. ಯಾರು? ಕೃಷ್ಣ. ಹೌದು, ಅದು ಅದೇ ಇದೆ, ಗಿಳಿ ಇದೆ, ಗುಬ್ಬಿ ಇದೆ, ಹೀಗೆಲ್ಲ ಹೇಳ್ತಾನೆ. ಏನು ಅರ್ಜುನ ನೀನು, ನಾ ಹೇಳ್ದಿಕ್ಕೆಲ್ಲ ಹೂಣ ಅಂತೆಯಲ್ಲ, ನೀನು ಸ್ವಂತ ವಿಚಾರ ಐತೆ ಇಲ್ಲೋ ನಿನ್ನಲ್ಲಿ, ಅದ್ರ ಸಲುವಾಗಿ ನೀ ಏನು ಮಾಡ್ಬೇಕೀಗ? ಅದು ಹೌದು ಅಲ್ಲ ಅನ್ನೋ ತಿಳ್ಕೊಳ್ಳಲ್ಲ ನೀನು, ಬರೀ ನೀನು ನಾನು ಕೇಳಿದ್ದಕ್ಕೆ ಹ್ಞೂ 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 ಅಂತೀಯಲ್ಲಪ್ಪ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಮೋಕ್ಷಗತಿ ಹೇತು. ಹೀಗೆಲ್ಲ ಶಾಸ್ತ್ರ ಶ್ರವಣ ಅಥವಾ ಸಂತರು ಸಾರಿ ಹೋಗಿದ್ದಾರೋ. ಅದಕ್ಕೆ ನೀನು ನನ್ನ ಗುರು, ನನ್ನ ಓತೋಪ್ರೋತವಾಗಿ ನನ್ನ ಉಸಿರಾಟನೇ ಕೃಷ್ಣ 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 ಗುರು ಅಂಥೇಳಿ ಸದಾ ನಿನ್ನ ಧ್ಯಾನದೊಳಗಿರ್ತದೆ. ನೀನು ಹೇಳಿದ ಮಾತು ಎಂದೂ ಸುಳ್ಳಿರೋದಿಲ್ಲ, ಅದರ ಮೇಲೆ ನನಗೆ ಭಕ್ತಿ ವಿಶ್ವಾಸ ನಂಬಿಕೆ ಇದೆ. ನೀನು ಗುಬ್ಬೆ ಅಂದ್ರೆ ಅದು ಗುಬ್ಬೆನೇ ಇರ್ತದೆ. ಅದೇನಿದೆ ಅನ್ನೋದು ಮುಖ್ಯ ಅಲ್ಲ ನನಗೆ, ನೀ ಹೇಳಿದ ಮಾತು ಸತ್ಯ, ಅದು ಹೌದು ಅನ್ನೋಂಗೆ ನನಗೆ ಮನವರಿಕೆ ಆಗ್ತದೆ, ನನಗೆ ನಂಬಿಕೆ ಬರ್ತದೆ, ವಿಶ್ವಾಸ ಇದೆ. ಅದಕ್ಕೆ ಅದೇ ಅಂತ ಹೇಳ್ತಾ ಇದ್ದೇನೆ ನಾನು, ಇದೇನು ನಾನು ಹೇಳ್ತಾ ಇರೋದು. ಆವಾಗ ಕೃಷ್ಣ ಶಭಾಷಯ, ವಿಶ್ವಾಸ ಭಕ್ತಿಯನ್ನು ಗುರುವಿನ ಮೇಲೆ ಹೆಂಗಿರಬೇಕು, ಏನಿರಬೇಕು, ನೀವು ಇದ್ದಾನಲ್ಲ ಅಂತ ಪರೀಕ್ಷೆ ಮಾಡಿನಿ ಅಂತ ಹೇಳ್ತಾನು. ಅದಕ್ಕೆ ಆ ರೀತಿಯಾಗಿ ನಾವುಗಳಾದ್ರೂ ಆ ಗುರುವಿನ ಮೇಲೆ ಸದಾ ಭಕ್ತಿಯಿಂದ ಇರಬೇಕು. ಆ ಭಕ್ತಿಯಿಂದ ಇದ್ದರೆ ನಾವು ಶರಣಾಗತರಾಗಿ ಅವನ ಸೇವಾದಿಗಳನ್ನು ಮಾಡ್ತಾ ನಾವು ಆ ರೀತಿ ಅಂದರೆ ಇದರಲ್ಲೇ ಸಾಧ್ಯ ಮಾಡ್ಕೊಳ್ಳೋಕೆ ಬೇಕಾದಷ್ಟು ಅದಾವು. ಯಾವುದೇ ರೀತಿಯಿಂದ ನಾವು ಸಾಧ್ಯ ಮಾಡ್ಕೋಬೋದು. ಏನಂದ್ರೆ ಇಷ್ಟ ಸಾಧ್ಯ, ಕಷ್ಟ ಸಾಧ್ಯ, ಸುಲಭ ಸಾಧ್ಯ ಅಂತೇಳಿ 3 ಪ್ರಕಾರಗಳದಾವ ಅಂತ ಹೇಳ್ತಾರೆ. ನಾವು ನಮಗಿಷ್ಟವಾದದ್ದನ್ನು ಏನಾದರೂ ಮಾಡ್ಬೋದು, ಪರೋಪಕಾರತನ ಮಾಡ್ಬೋದು, ದಾನ ಧರ್ಮಾದಿಗಳನ್ನು ಮಾಡ್ಬೋದು, ನನ್ನನ್ನೇ ನಾನು ಅರ್ಪಣೆ ಮಾಡ್ಬೋದು, ಗುರುವಿಗಾಗಲಿ ಭಗವಂತನಿಗಾಗಲಿ. ಆಮೇಲೆ ಹಿಂಗೆ ಮಾಡೋದು ಇನ್ನೂ ಕಷ್ಟ ಇದೆ, ಕಷ್ಟ ಸಾಧ್ಯನೂ ಐತಿ. ಸಾಧ್ಯ ಆಗುತ್ತೆ ಮಾಡಿದರೆ, ಆದರೆ ಅದು ಕಷ್ಟಪಡಬೇಕಾಗ್ತದೆ. ಕಷ್ಟ ಸಾಧ್ಯನೂ ಐತಿ, ಇಷ್ಟ ಸಾಧ್ಯ ಅಂದರೆ ನಮ್ಮ ಮನಸಾರೆ ನಾವು ಒಪ್ಪಿ ಮಾಡೋದೊಂದಿದೆ. ಇನ್ನು ಸುಲಭ ಸಾಧ್ಯ, ಇನ್ನು ಅತಿ ಸುಲಭವಾಗಿ ಸರಳವಾಗಿದ್ದಂಥ ಸಾಧ್ಯನೂ ಇದೆ. ಅದಕ್ಕೆ ಇಷ್ಟ ಸಾಧ್ಯ ಯಾರು? ತನ್ನ ಸ್ವ ಇಚ್ಛೆಯಿಂದ ದಧೀಚಿಮಣಿ ತನ್ನ ಬೆನ್ನೆಲುಬನ್ನೇ ದೇವತೆಗಳಿಗಾಗಿ ನನ್ನ ಬೆನ್ನೆಲುಬು ನೀವು ಕತ್ತರಿಸಿ ಆಯುಧಗಳನ್ನು ಮಾಡಿ ರಕ್ಕಸರೊಡನೆ ಯುದ್ಧ ಮಾಡಿ ಅವರನ್ನು ಕೊಂದು ಮಾಡಿರಿ, ನಾನು ಆತ್ಮಾಹುತಿ ಕೊಡ್ತೇನೆ ನಿಮಗೆ. ಯಾಕಂದ್ರೆ ನೀವು ಕೊಟ್ಟು ಹೋದಂಥ ಕತ್ತಿಗಳನ್ನು ತುಕ್ಕು ಹಿಡಿತಾವಂತೇಳಿ ಭಾಳ ವರ್ಷ ಒಂದೇ ಕಡೆ ಇಡಬಾರ್ದು ಅಂತೇಳಿ ತಿಳಿದ ಅವನ್ನ ಉಕ್ಕಿನ ನೀರಿನಾಗಿ ಮಾಡಿ ನಾನು ಕುಡಿದು ಬಿಟ್ಟಿದ್ದೆನು. ಅದನ್ನೆಲ್ಲ ಕರಗಿಸಿ ನೀವು ಹೋದಂಥ ಆಯುಧಗಳನ್ನು. ಅದಕ್ಕೆ ನಾನು ಇಷ್ಟ ರೀತಿಯಿಂದ ನನ್ನ ಮನಸಾರೆ ಪೂರ್ವಕವಾಗಿ ಅದನ್ನು ಕೊಡುತ್ತೇನು. ನನ್ನ ಎಲುಬು ಗಟ್ಟಿಯಾಗಿದೆ, ಉಕ್ಕಿನ ಥರ ಆಗಿದೆ ಬೆನ್ನೆಲುಬು, ಅದನ್ನು ನೀವು ಕಡೀರಿ. ಈಗ ನಿಮಗೆ ಬೇರೆ ಉಪಾಯ ಇಲ್ಲ, ಅದನ್ನು ಕೊರೆದು ಅದರಿಂದ ಆಯುಧಗಳನ್ನು ತಯಾರು ಮಾಡಿಕೊಡ್ರಿ. ಆ ಆಯುಧದಿಂದ ನೀವು ಹೋಗಿ ಆ ರಕ್ಕಸರೊಡನೆ ಹೋರಾಡಿ ಆ ರಕ್ಕಸರನ್ನು ಸಂಹಾರ ಮಾಡಿರಿ.
ಅವ ತನ್ನ ಸ್ವ ಇಚ್ಛೆಯಿಂದ ಇಷ್ಟಾರ್ಥಪೂರ್ವಕವಾಗಿ ದದೀಚಿ ಮುನಿ ಕೊಟ್ಟ ಅಂತ ಬರ್ತದೆ. ಆಮೇಲೆ ಕಷ್ಟ ಸಾಧ್ಯ ಜನಕ ಮಹಾರಾಜ ರಾಜ್ಯವನ್ನು ಆಳಿದ, ಗುರುವಿನಲ್ಲಿ ಬಂದು ಶಾಸ್ತ್ರವನ್ನು ಶ್ರವಣ ಮಾಡಿದ. ಯಾಕಂದ್ರೆ ರಾಜ್ಯ ಆಳ್ಕೊಂತ ಮಾಡೋದಂದ್ರೆ ಭಾಳ ಕಷ್ಟ, ವಿಧೇಯ ಮುಕ್ತ ಅಂತಾರಲ್ಲ. ಅದಕ್ಕೆ ಆ ಕಷ್ಟ ಸಾಧ್ಯ ಜನಕ ಮಹಾರಾಜನಲ್ಲಿ ಇದ್ದುಕೊಂಡು ದೂರ ಕುಟೀರಕ್ಕೆ ಬಂದು ತನ್ನ ರಾಜಕಾರಭಾರವನ್ನೆಲ್ಲ ನೋಡಿ ಶಿಷ್ಯರೊಡಗೂಡಿ ಬಂದು ತಾನು ಕುಂತು ಕೇಳ್ತಿರ್ತಾನು. ಅರಮನೆಗೆ ಬೆಂಕಿ ಹತ್ತು, ಅರಣ್ಯಕ್ಕೆ ಬೆಂಕಿ ಹತ್ತು, ನಿನ್ನ ಸಿಂಹಾಸನಕ್ಕೂ ಬೆಂಕಿ ಹತ್ತು ಅಂಥೇಳಿ ಹೇಳಿದ್ರೂ ಅದಕ್ಕೆ ವಿಚಾರ ಮಾಡಲಿಲ್ಲ, ಒಪ್ಪಿಗೆ ಕೊಡಲಿಲ್ಲ. ಹತ್ತಿರ ಎತ್ತಿ ಬಿಡು, ನಾನು ಹೊರಗದೇನಲ್ಲ, ನನಗೇನು ಸಂಬಂಧ ಇಲ್ಲ ಅದು. ಅದು ನನಗೆ ಸಂಬಂಧ ಇಲ್ಲ, ನನಗೆ ಅದು ಕಷ್ಟನೂ ಅಲ್ಲ, ಏನೂ ಅಲ್ಲ. ನಾನು ಇಲ್ಲಿ ಗುರುವಿನ ಹತ್ರ ಕುಂತು ಆತ್ಮಜ್ಞಾನ ತಿಳಿಯಾಕತ್ತನು, ಇದಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಅದಕ್ಕೆ ಇದು ಅಂದ್ರೆ ಕಷ್ಟ ಪಡ್ಕೊಂಡಾದ್ರೂ ತೊಂದರೆ ಪಟ್ಕೊಂಡು ಸಾಧ್ಯ ಮಾಡ್ಕೊಳ್ಳೋದು ಒಂದಿದೆ, ಅದನ್ನು ಜನಕ ಮಹಾರಾಜ ಪಡ್ಕೊಂಡ ಅಂತ ಬರ್ತದೆ. ಆಮೇಲೆ ಸುಲಭ ಸಾಧ್ಯ, ಅತಿ ಸುಲಭವಾಗಿ ಸಾಧ್ಯ ಮಾಡ್ಕೊಳ್ಳೋದು ಯಾವುದಂದ್ರೆ ಇದೇ ಸತ್ಸಂಗ. ಈ ಸತ್ಸಂಗ ಅಂದರೆ ಭಾಳ ಸುಲಭ. ಇದು ಏನು ಕೆಲಸ ಮಾಡೋದಿಲ್ಲ, ಬಂದು ಕುಂತು ಕೇಳೋದು, ಸೇವಾದಿಗಳನ್ನು ಮಾಡಬೇಕಿಲ್ಲ ಅಂತಲ್ಲ, ದಾನ ಧರ್ಮಾದಿಗಳನ್ನು ಮಾಡಬೇಕು. ಅನೇಕ ರೀತಿಯಿಂದ ಗುರುನಾಥ ನಮಗೆ ಬೇರೆ 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 ರೂಪದಿಂದ ದೃಷ್ಟಾಂತಗಳನ್ನು ಕೊಟ್ಟ ನಮ್ಮ ಮನಸ್ಸನ್ನು ಹರಿದಾಡೋದನ್ನು ಬಿಡಿಸಿ ನಿಯಂತ್ರಣದಲ್ಲಿ ಇಡಿಸ್ತಾನು. ಅದಕ್ಕೆ ಈ ಸತ್ಸಂಗ ಭಾಳ ಸುಲಭ. ಅದಕ್ಕೆ ಸತ್ಸಂಗವನ್ನು ನಾವು ಅತಿ ಸುಲಭವಾಗಿ ಸಾಧ್ಯ ಮಾಡ್ಕೊಳ್ಳೋಕೆ ಸಾಧ್ಯದ ಆ ಸುಲಭ ಸಾಧ್ಯವನ್ನೇ ನಾವು ಅದನ್ನು ತಿಳ್ಕೊಳಕ್ಕೆ ಮಾಡೋಕ್ಕೆ ಅದಕ್ಕೆ ಪ್ರಯತ್ನ ಮಾಡೋಕ್ಕೆ ನೀವು ಅದಕ್ಕೆ ಅಣಿಯಾಗಿ ನಿಂತಿದ್ದೀವಿ. ನಿತ್ಯ ಕೇಳ್ತಾ ಇದ್ದೇವೆ. ಎಲ್ಲರಿಗೂ ನಿತ್ಯ ಶ್ರಾವಣ, ಪ್ರತಿ ವರ್ಷ 12 ತಿಂಗಳೂ ಶ್ರಾವಣ. ಇಲ್ಲಿ ಬರೀ ಶ್ರಾವಣದಾಗ ಅಷ್ಟೇ ಕೇಳ್ಬೇಕಂತಿಲ್ಲ, ಎಲ್ಲವೂ ಶ್ರಾವಣ ತಿಂಗಳೇ. ಎಲ್ಲವನ್ನು ನಾವು ಪ್ರತಿ ದಿವಸ ಒಂದು ಆಸಕ್ತಿಯಿಂದ ಬಂದು ಕೇಳಿ ಸೇವಾದಿಗಳನ್ನು ಮಾಡ್ತಾ ಈ ಮಠಕ್ಕೆ ಬಂದು ಕೇಳ್ತಾ ಇದ್ದೇವೆ. ನಿಮ್ಮಂಥವರು ನಮ್ಮಂಥ ಪುಣ್ಯಾತ್ಮರೇ ಯಾರೂ ಇಲ್ಲ. ಯಾಕಂದರೆ ಇದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಈ ಒಂದು ಸತ್ಸಂಗ ಸಿಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸತ್ಸಂಗತ್ವಂ ನಿಸ್ಸಂಗತ್ವಂ ನಮ್ಮನ್ನು ನಿಸ್ಸಂಗ ಮಾಡ್ತದೆ. ನಿಸ್ಸಂಗತ್ವಂ ನಿರ್ಮೋಹತ್ವಂ, ಮೋಹವನ್ನು ಕಡಿಮೆ ಮಾಡ್ತದೆ. ನಿರ್ಮೋಹತ್ವಂ ನಿಶ್ಚಲ ತತ್ವಂ, ಮನಸ್ಸನ್ನು ಗಟ್ಟಿಯಾಗಿ ಭದ್ರವಾಗಿ ನಿಲ್ಲಿಸ್ತದೆ. ನಿಶ್ಚಲ ತತ್ವಂ ಮೋಕ್ಷ ಪ್ರಾಪ್ತಿ, ಮನಸ್ಸಿನಿಂದ ಭದ್ರವಾಗಿ ನಿಂತಂತಂದ್ರೆ, ನಿನ್ನ ಹತೋಟಿಯಲ್ಲಿ ಉಳಿತಂತಂದ್ರೆ ಆ ಪರಮಾತ್ಮ ಗುರುನಾಥ ಹೇಳಿದಂಥ ವಿಚಾರಗಳು ತಿಳಿದು ನಿನ್ನ ಅಂತಃಕರಣ ಶುದ್ಧಿಯಾಗಿ ನೀನು ಆತ್ಮಜ್ಞಾನಿ ಮೋಕ್ಷ ಮುಕ್ತಿಯನ್ನು ಪಡಿತಿ ಅಂಥೇಳಿ ಇಲ್ಲಿ ಶರಣರು ಹೇಳ್ಕೊತ ಬಂದರು. ಅಂಥ ಶಾಸ್ತ್ರವನ್ನು ನೀವು ಆದಷ್ಟು ನಿತ್ಯ ಕೇಳ್ತಾ ನಮ್ಮ ಒಂದು ಮನದ ಮೈಲಿಗೆಯನ್ನು ತೊಳ್ಕೋಣ. ಮಂಡೆ ಮಲಿನವಾದರೆ ಮಜ್ಜನಗೈ ಎಂಬುವರಯ್ಯ, ಬಟ್ಟೆ ಮಲಿನವಾದರೆ ಅಗಸನಿಗಿಕ್ಕು ಎಂಬುವರಯ್ಯ, ಮನಮಲಿನವಾದರೆ ಇಂಥ ಸಂತರ ಸಂಘ ಮಾಡಯ್ಯ ಅಂತಾರೆ ಅವರು. ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಅಂಥ ಸಂಘದಲ್ಲಿ ನಾವು ತೊಡಗಿದ್ದೀವಿ. ಈ ಮಾನವ ಜನ್ಮವನ್ನು ಪವಿತ್ರವಾಗಿ ಮಾಡ್ಕೊಂಡು ಅಂಥೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ ರೀ.